ಕೊರೋನಾದ ನಂತರ ಏನು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆದ್ರೆ ಕೊರೋನಾ ಶಾಶ್ವತ ಅಲ್ಲ. ಕೊರೋನಾ ಇವತ್ತು ಇನ್ನೊಂದು 1 ತಿಂಗಳು 2 ತಿಂಗಳು 4 ತಿಂಗಳಲ್ಲಿ ಕೊರೋನಾ ಮುಗೀತದೆ, ಮತ್ತೆ ಪುನಃ ಜೀವನ ಸೇಮ್ ಇದರಲ್ಲಿ ಹೋಗ್ತಾ ಇರ್ತದೆ. ಆದ್ರೆ ಕೊರೋನಾದ ನಂತರ ಜೀವನ ನಮ್ದು ನಾರ್ಮಲ್ ಲೈಫಿಗೆ ಬರ್ತದೆ. ಈ ನಾರ್ಮಲ್ ಲೈಫಲ್ಲಿ ನಾವು ಏನೆಲ್ಲ ಮಾಡಬಹುದು, ಯಾವುದೆಲ್ಲ ಹೊಸ ಹೊಸ ಅಪಾರ್ಚುನಿಟೀಸ್ ಇದೆ. ಯಾಕಂದ್ರೆ ಇಷ್ಟವರೆಗೆ ಎಲ್ರಿಗೂ ಗೊತ್ತಿರ್ಲಿಲ್ಲ. ಈ ಕೊರೋನಾ ಬರುವಲ್ಲಿವರೆಗೆ ಝೂಮ್ ಅಂದ್ರೆ ಏನು ಅಂತೇಳಿ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಎಲ್ರು ಎದುರೆದುರಿನ ಟ್ರೈನಿಂಗ್ ಗಳನ್ನು ಪಡೆದುಕೊಳ್ಳುವಂಥದ್ದು, ತರಬೇತಿಯನ್ನು ನೀಡುವಂಥದ್ದು, ಅಥವಾ ಫೋನ್ ನಲ್ಲಿ ಮಾತಾಡುವಂಥದ್ದು, ವಾಟ್ಸಪ್ ಅಲ್ಲಿ ಕಾಲ್ ಮಾಡುವಂಥದ್ದು, ವಾಟ್ಸಪ್ ಅಲ್ಲಿ 1-2-3 ಜನ ಒಟ್ಟಾಗಿ ಗ್ರೂಪ್ ಕಮ್ಯುನಿಕೇಶನ್ ಮಾಡುವಂಥದ್ದು, ಇಷ್ಟನ್ನು ಮಾತ್ರ ಮಾಡಿದವರು ಹೊರತು ಈ ಝೂಮ್ ಆಪ್ ಅನ್ನುವಂಥದ್ದು ಹೆಚ್ಚಿನವರಿಗೆ ಗೊತ್ತಾದದ್ದೇ ಈ ಕೊರೋನಾದಿಂದಾಗಿ. ಅದೇ ರೀತಿ ಇನ್ನುಳಿದ ಅನೇಕ ವಿಷಯಗಳಿದೆ. ಇವುಗಳೆಲ್ಲವೂ ಒಂದು ಬದಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ, ಯಾರು ಅದರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಗೊತ್ತಾಗುವ ಹಾಗೆ ಕೂತ್ಕೊಂಡಿದೆ. ಯಾಕೆ ನಾವು ಈ ಎಲ್ಲ ವಿಷಯಗಳನ್ನು ಜನರ ಎದುರಿಗೆ ತರಬಾರ್ದು? ಜನರಿಗೂ ಯಾಕೆ ಓಕೆ, ಈ ಲೋಕದಲ್ಲಿ ಯಾವ್ದ್ಯಾವ್ದು ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇವೆ, ಇನ್ನು ಆ ಆವಿಷ್ಕಾರಗಳನ್ನು ಬಿಟ್ಟು ಇನ್ಯಾವ ಆವಿಷ್ಕಾರಗಳನ್ನು ಮಾಡ್ಬೋದು, ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ಬೋದು. ನಮ್ಮಲ್ಲಿ ನಾವೆಣಿಸ್ಬೋದು ನಾವು ಯಾರು ಸಂಶೋಧನೆ ಮಾಡೋರಲ್ಲ ಅಂತ. ಆದ್ರೆ ಹೆಚ್ಚಾಗಿ ಈ ಸಂಶೋಧನೆ ಅಂತ ಹೇಳುವಂಥದ್ದು ಕಲಿತು ಬರುವಂಥದ್ದಲ್ಲ, ನೆನ್ಪಿಟ್ಕೊಳ್ಳಿ. ಸಂಶೋಧನೆ ಅಂತ ಹೇಳುವಂಥದ್ದು ಒಂದು ಕ್ಷಣದಲ್ಲಿ ನೀವು ಯಾವುದೋ ಒಂದು ಹೊಸ ತರಹದಲ್ಲಿ ಆಲೋಚನೆ ಮಾಡಿದಾಗ, ಎಲ್ಲರೂ ಯೋಚಿಸುವ ರೀತಿಯನ್ನು ಬಿಟ್ಟು ಹೊಸ ತರಹದ ಆಲೋಚನೆ ಮಾಡಿದಾಗ ಬರುವ ಒಂದು ಫ್ಲಾಶ್ ಥಿಂಕಿಂಗ್ ನಿಮ್ಮ ಹೊಸ ಸಂಶೋಧನೆಗೆ ಮುನ್ನುಡಿಯನ್ನು ಬರೀತದೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ನೀವು ಇಷ್ಟವರೆಗೆ ಯಾವುದೇ ಸಂಶೋಧಕರ ಹೆಸರನ್ನು ಕೇಳಿ ಅವರು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡಿ 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 ಅದರ ಬಗ್ಗೆಯೇ ಥಿಂಕ್ ಮಾಡಿ ಸಂಶೋಧನೆ ಮಾಡಿರ್ಬೋದು. ಆದ್ರೆ ಅವ್ರು 10 ವರ್ಷಗಳ ಕಾಲ ಅದರ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಯಾವುದೇ ಒಂದು ಕ್ಷಣದಲ್ಲಿ ಅವರಿಗೆ ಹೊಸತೊಂದು ಫ್ಲಾಶ್ ಲೈಟ್ ಮೈಂಡ್ ಅಲ್ಲಿ ಬಂದಿರ್ತದೆ. ಹೀಗೆ ಡಿಜಿಟಲ್ ಅಲ್ಲಿ ಯಾವ ತರ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಇನ್ ಯಾವುದು ಗ್ಯಾಪ್ಸ್ ಇದೆ, ಆ ಗ್ಯಾಪ್ಗಳಲ್ಲಿ ಏನನ್ನು ಮಾಡಬಹುದು ಅಂತ ಹೇಳುವ ಬಗ್ಗೆ ನಾವು ಒಂದು ಸ್ವಲ್ಪ ದೃಷ್ಟಿಕೋನ ಹಾಯಿಸೋಣ. ಮರದ ಕೆಳಗೆ ಕುಳಿತುಕೊಂಡು ಥಿಂಕ್ ಮಾಡ್ತಾ ಇದ್ದಾಗ ಅವರ ತಲೆ ಮೇಲೆ ಒಂದು ಸೇಬು ಹಣ್ಣು ಬೀಳ್ತದೆ. ಸೇಬು ಹಣ್ಣು ಬಿದ್ದಾಗ ನಾವು ಏನ್ ಮಾಡ್ತೇವೆ, ನಾವು ಯಾವುದೇ ಇದರಲ್ಲಿ ಒಂದು ಇನ್ಸಿಡೆಂಟ್ ಆದಾಗ ಅದನ್ನ ಆಚೆ ಬದಿಗೆ ಸರಿಸಿ ನಾವು ಸೀದಾ ಹೋಗ್ತಾ ಇರ್ತೇವೆ. ನಾವು ಅದರ ಬಗ್ಗೆ ಜಾಸ್ತಿ ಥಿಂಕೇ ಮಾಡೋದಿಲ್ಲ. ಆದ್ರೆ ಸರ್ ಐಸಾಕ್ ನ್ಯೂಟನ್, ರಾಕೇಶ್ ಅವರು ಕೂಡ್ಲೆ ಆನ್ಸರ್ ಕೊಟ್ಟಿದ್ದಾರೆ. ಅದೇ ರೀತಿ ಹರೀಶ್ ಅವರು ಇನ್ನೊಂದು ಗ್ಯಾಲಕ್ಸಿ A50 ಅಂತ ಇದೆ, ಇವರು ಆನ್ಸರ್ ಕೊಟ್ಟಿದ್ದಾರೆ. ಇದು ಕರೆಕ್ಟ್. ಸರ್ ಐಸಾಕ್ ನ್ಯೂಟನ್ ಅವರು ಹೀಗೆ ಒಂದ್ ಸರ್ತಿ ಮರದ ಕೆಳಗೆ ಕೂತ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ಗಹನವಾಗಿ ಯೋಚನೆ ಮಾಡ್ತಾ ಇದ್ದಾಗ ಅವರ ತಲೆ ಮೇಲೆ ಒಂದು ಆಪಲ್ ಬೀಳ್ತದೆ, ಸೇಬು ಹಣ್ಣು ಬೀಳ್ತದೆ. ಆ ಸೇಬು ಹಣ್ಣು ಬಿದ್ದಾಗ ಅವರು ಆ ಥಿಂಕಿಂಗ್ ನಿಂದ ಹೊರಗೆ ಬಂದು, ಈ ಹಣ್ಣು ಯಾಕೆ ನನ್ನ ತಲೆ ಮೇಲೆ ಬಿತ್ತು, ಮರದಿಂದ ಅದು ಯಾಕೆ ಕೆಳಗೆ ಬಿತ್ತು, ಅದು ಯಾಕೆ ಕ್ರಾಸ್ ಅಲ್ಲಿ ಹೋಗ್ಲಿಲ್ಲ, ಡಯಾಗನಲ್ ಅಲ್ಲಿ ಹೋಗ್ಲಿಲ್ಲ, ಅಥವಾ ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳುವ ಬಗ್ಗೆ ಅವರು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳುವ ಬಗ್ಗೆ ಒಂದು ಸಂಶೋಧನಾ ಪ್ರಬಂಧವನ್ನು ಮಂಡಿಸ್ತಾರೆ. ಹೀಗೆ ಪ್ರತಿಯೊಂದು ಹೊಸ ಯೋಚನೆಗಳು ಅಥವಾ ಹೊಸ ಆವಿಷ್ಕಾರಗಳು ಬರುವಂತದ್ದು ನಾವು ಯಾವಾಗ ಹೊಸದಾಗಿ ಯೋಚನೆ ಮಾಡ್ತೇವೆ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ಅನ್ನು ಕರೆಕ್ಟ್ ಆಗಿ ಅದರ ಮೂಲಕ್ಕೆ ಹೋಗಿ ಪರಿಶೋಧಿಸಿದಾಗ ನಮ್ಗೆ ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರದ ಅಥವಾ ಹೊಸ ಸಂಶೋಧನೆಯನ್ನು ಜಗತ್ತಿಗೆ ನೀಡಲಿಕ್ಕೆ ಸಾಧ್ಯ. ನಾವು ಸಣ್ಣದಿರುವಾಗ ಅನೇಕ ಬಗೆಯ ಟೆಲಿವಿಷನ್ಗಳನ್ನು ನೋಡಿದ್ದೇವೆ. ನಾವು 90s ಮತ್ತೆ 2000 ಅಲ್ಲಿ ಎರಡರ ಮಧ್ಯದಲ್ಲಿದ್ದವರಿಗೆ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ, ನಾವು ಹಳೆಯ ಮೊಬೈಲ್ ರಹಿತ ಅಥವಾ ತಂತ್ರಜ್ಞಾನ ರಹಿತ ಇರವನ್ನು ನೋಡಿದ್ದೇವೆ, ಯುಗವನ್ನು ನೋಡಿದ್ದೇವೆ. ಈಗ ಫುಲ್ಲಿ ತಂತ್ರಜ್ಞಾನದಿಂದ ಮುಳುಗಿ ಹೋದ ಯುಗವನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚಿನವರು ಇರುವಂತವರು ಈ ಎರಡು ಯುಗದ ಮಧ್ಯದಲ್ಲಿ ಇರುವವರು. ಹಾಗಾಗಿ ನೀವು ಎಲ್ಲರೂ ನೋಡಿರ್ಬೋದು, ಹಳೆಯ ಡಬ್ಬದ ಮಧ್ಯದಲ್ಲಿರುವ ಹೊಟ್ಟೆ ಮುಂದೆ ಬಂದಿರುವಂತಹ
ಕ್ಯಾಥೋಡ್ ರೇ ಟ್ಯೂಬ್ ಇರುವಂತಹ ಟೆಲಿವಿಷನ್ಗಳು. ಅಲ್ಲಿಂದ ಆ ಹೊಟ್ಟೆ ನಾವು ಕೆಲವೊಮ್ಮೆ ಕಾರ್ಟೂನ್ಗಳನ್ನು ನೋಡ್ತಾ ಇರ್ಬೋದು. ಮೊದಲು ಟಿವಿ ಸೈಜ್ ದೊಡ್ಡದಿತ್ತು, ಮನುಷ್ಯನ ಹೊಟ್ಟೆ ಸಣ್ಣದಿತ್ತು. ಈಗ ಟಿವಿ ಸೈಜ್ ಸ್ಲಿಮ್ ಆಗಿದೆ, ಮನುಷ್ಯನ ಹೊಟ್ಟೆ ಮುಂದೆ ಬಂದಿದೆ. ಅದೇ ತರ ಈಗ ಟಿವಿಗಳು ಸಣ್ಣ 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 ಆಗಿ ಸ್ಲಿಮ್ ಆಗ್ತಾ ಬಂದಿವೆ. ಇದು ಎವಲ್ಯೂಷನ್ ಆಫ್ ಟೆಲಿವಿಷನ್. ಯಾವ ತರ ಟೆಲಿವಿಷನ್ ನಲ್ಲಿ ಎವಲ್ಯೂಷನ್ ಆಯ್ತು, ಹೀಗೆ ಇದು ಟೆಲಿವಿಷನ್ ಅಲ್ಲಿ ಮಾತ್ರ ಅಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಆವಿಷ್ಕಾರ ಆಗ್ತಾ ಹೋಗಿದೆ. ಟೆಲಿವಿಷನ್ ಅಲ್ಲಿ ಖಾಲಿ ಸೈಜ್ ನಲ್ಲಿ ಅಥವಾ ಲುಕ್ ಅಲ್ಲಿ ಮಾತ್ರ ಆಗಿಲ್ಲ, ಟೆಲಿವಿಷನ್ ಅಲ್ಲಿ ಡೆಲಿವರಿ ಮೆಕ್ಯಾನಿಸಮ್ ಅಲ್ಲೂ ಚೇಂಜ್ ಆಗಿದೆ. ಯಾವ ರೀತಿ ಪಿಕ್ಚರ್ಸ್ ಡೆಲಿವರಿ ಆಗ್ತದೆ ಆ ಮೆಕ್ಯಾನಿಸಮ್ ಅಲ್ಲೂ ಚೇಂಜ್ ಆಗಿದೆ. ಮೊದಲಿಗೆ ಬ್ಲಾಕ್ ಅಂಡ್ ವೈಟ್ ಟಿವಿ ಬರ್ತಾ ಇತ್ತು, ಕೂತ್ಕೊಂಡು ನೋಡಿದ್ರೆ ನೀವು ಒಂದು ಚಾನೆಲ್ ಮಾತ್ರ, ಬೇರೆ ಯಾವ ಚಾನೆಲ್ ಇಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ. ನಾವು ಸಣ್ಣದಿರುವಾಗ ಖಾಲಿ ಬ್ಲಾಕ್ ಅಂಡ್ ವೈಟ್ ಟಿವಿಗಳಿತ್ತು. ಅನಂತರ ಅನಲಾಗ್ ಟಿವಿಗಳು ಬಂದವು. ಅದರಲ್ಲಿ ಒಂದು ಚಾನೆಲ್, ಆ ಒಂದು ಚಾನೆಲ್ ಅಲ್ಲಿ ನಮ್ಗೆ ಬೇಕಾದ ಅಲ್ಲಿ ಬರ್ತಾ ಇರುವಂತದ್ದನ್ನು ಮಾತ್ರ ನಾವು ನೋಡ್ಬೋದು, ಬಿಟ್ರೆ ನೀವು ಚಾನೆಲ್ ಚೇಂಜ್ ಮಾಡುವಾಗಿರ್ಲಿಲ್ಲ. ಅದರ ನಂತರ ಬಂತು ಮಲ್ಟಿ ಸಿಸ್ಟಮ್ ಆಪರೇಟರ್ಸ್. ಇದರಲ್ಲಿ ತುಂಬಾ ಚಾನೆಲ್ಗಳು ಬಂತು. ಚಾನೆಲ್ಗಳಿಂದ ನಾವು ಚಾನೆಲ್ ಚೇಂಜ್ ಮಾಡಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ಒಂದು ಹಂತ ಮುಕ್ತಾಯವಾಗಿ ಡಿಜಿಟಲ್ ನ ಇರೋ ಸ್ಟಾರ್ಟ್ ಆಯ್ತು. ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಡಿಜಿಟಲ್ಗೆ ಕನ್ವರ್ಟ್ ಆದಾಗೆ ಟಿವಿಗಳು ಸಹಿತ ಡಿಜಿಟಲ್ಗೆ ಕನ್ವರ್ಟ್ ಆಯ್ತು. ಅಲ್ಲಿಗೆ ಟಿವಿಯ ಹೊಟ್ಟೆ ಸಣ್ಣದಾಗ್ತಾ ಬಂತು. ಡಿಜಿಟಲ್ ಯುಗದಿಂದ ನೆಕ್ಸ್ಟ್ ಬಂದದ್ದು HD ಟಿವಿಗಳು, ಹೈ ಡೆಫಿನೇಷನ್ ಟಿವಿಸ್. ಹೈ ಡೆಫಿನೇಷನ್ ಟಿವಿಯಿಂದ ನೆಕ್ಸ್ಟ್ ಈಗ ಲೇಟೆಸ್ಟ್ ಬಂದಿರುವಂತದ್ದು ಸ್ಟ್ರೀಮಿಂಗ್ ಟಿವಿಸ್, ಅಥವಾ ನೀವು ಒಂದರ ಮೇಲೊಂದು ಲೇಔಟ್ ಮಾಡಬಹುದಾದಂತಹ ಸ್ಕ್ರೀನ್ ಗಳನ್ನು ನೋಡ್ಕೊಂಡು ನೀವು ಒಂದೇ ಸ್ಕ್ರೀನ್ ಅಲ್ಲಿ ಮಲ್ಟಿಪಲ್ ವಿಷನ್ ಗಳನ್ನು ನೋಡ್ಬೋದು. ನಿಮ್ಗೆ ಯಾವ ಚಾನೆಲ್ ಬೇಕು ಅಂತೇಳಿ ನೀವು ಒಂದು ಸ್ಕ್ರೀನ್ ಅಲ್ಲಿ ಎಲ್ಲ ಸೆಲೆಕ್ಟೆಡ್ ಚಾನೆಲ್ ಗಳನ್ನು ಡಿಸ್ಪ್ಲೇ ಹಾಕೊಂಡು ಕಡೆಗೆ ಅದರಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡುವಂತ ಅವಕಾಶ ಈಗಿನ ಟಿವಿಗಳಲ್ಲಿದೆ. ಇನ್ನು ಮುಂದೆ ನೀವು ಟಿವಿಯೇ ಇಲ್ಲದೆ ಟಿವಿ ನೋಡ್ಬೋದು. ಈ ಅವಕಾಶಗಳು ಸಹಿತ ಬರುವಂತ ಲಕ್ಷಣಗಳು ಕಾಣ್ತಾ ಇದೆ. ಮುಂದೆ ಟಿವಿಯಿಂದ ನಾವು ಹೊರಗೆ ಬಂದು ಫೋನ್ಗಳ ಯುಗಕ್ಕೆ ಬಂದ್ರೆ, ಮೊದಲಿಂದು ಸ್ಟ್ಯಾಂಡ್ ಅಲೋನ್ ಫೋನ್, ಒಂದೇ ಕಡೆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವಂತದ್ದು, ಅದಕ್ಕೊಂದು ಉದ್ದವಾದ ಹ್ಯಾಂಡ್ಲ್ ಇತ್ತು. ಕಡೆಗೆ ಆ ಹ್ಯಾಂಡ್ಲ್ ಡಿಟ್ಯಾಚ್ ಆಗಿ ವೈರ್ಲೆಸ್ ಫೋನ್ಗಳು ಬಂತು. ಕೊನೆಗೆ ಮೂವಿಂಗ್ ಫೋನ್ಗಳು ಬಂತು, ಪೋರ್ಟೇಬಲ್ ಫೋನ್ಗಳು. ಪೋರ್ಟೇಬಲ್ ಫೋನ್ಗಳು ಬಂದು ಸ್ಲೋಲಿ ಅದು ಮೊಬೈಲಿಗೆ ಕನ್ವರ್ಟ್ ಆಯ್ತು. ಯಾವಾಗ ರಿಲಯನ್ಸ್ ಕಂಪನಿಯವರು ಇಂಡಿಯಾದಲ್ಲಿ 500 ರೂಪಾಯಿಗೊಂದು ಫೋನ್ ವಿತ್ ಕನೆಕ್ಷನ್ ಅಂತೇಳಿ ಆಫರ್ ಕೊಟ್ರು, ಇಂಡಿಯಾದಲ್ಲಿ ಒಂದೇ ಬಾರಿ ಮೊಬೈಲ್ ನ ಬೂಮ್ ಸ್ಟಾರ್ಟ್ ಆಯ್ತು. ಈಗ ನೀವು ನೋಡ್ಬೋದು ಹೆಚ್ಚಿನವ್ರ ಹತ್ರ ಒಂದು ಫೋನ್ ಅಲ್ಲ 2 ಫೋನು 3 ಫೋನು, 2 ಫೋನ್ ಅಲ್ಲಿ 2-3 ಕನೆಕ್ಷನ್ಸ್, ಒಂದೇ ಫೋನ್ ನಲ್ಲಿ ಮಲ್ಟಿಪಲ್ ಕನೆಕ್ಷನ್ಸ್, ಈ ತರ ತುಂಬಾ ಆವಿಷ್ಕಾರಗಳು ಮುಂದೆ ಹೋಗಿದೆ. ಇದು ಮೊಬೈಲ್ ನ ಬಗ್ಗೆ. ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋದ್ರೆ, ಹಿಂದಿದ್ದು ಎಲ್ರಿಗೂ ಗೊತ್ತಿದೆ ಬಾರ್ಟರ್ ಸಿಸ್ಟಮ್, ಅನಂತರ ಗೋಲ್ಡ್ ಎಕ್ಸ್ಚೇಂಜ್, ಅನಂತರ ಮೆಟಲ್ ಕಾಯಿನ್ಸ್, ಪೇಪರ್ ಮನಿ. ನಾವು ಪೇಪರ್ ಮನಿಯ ಯುಗದಿಂದ ಪ್ರಾರಂಭ ಮಾಡಿ ಕ್ರೆಡಿಟ್ ಕಾರ್ಡ್ ವರೆಗೆ ಬಂದಿತ್ತು. ಕ್ರೆಡಿಟ್ ಕಾರ್ಡ್ ನಲ್ಲಿ ನಿಮ್ಗೆ ಗೊತ್ತಿರಬಹುದು, ಪ್ಲಾಸ್ಟಿಕ್ ಕಾರ್ಡ್ಗಳಲ್ಲಿ ಅದರ ಹಿಂದೆ ಒಂದು ಸ್ಟ್ರಿಪ್ ಇದೆ. ಆ ಸ್ಟ್ರಿಪ್ ನಲ್ಲಿ ಕಾರ್ಡ್ ಹೋಲ್ಡರ್ ಇನ್ಫಾರ್ಮೇಶನ್ ಎಲ್ಲವನ್ನು ಎನ್ಕ್ರಿಪ್ಟ್ ಮಾಡಿ ಹಾಕಿರ್ತಾರೆ. ಆ ಸ್ಟ್ರಿಪ್ ಅನ್ನು ರೀಡ್ ಮಾಡಿ ಟ್ರಾನ್ಸಾಕ್ಷನ್ ಗಳನ್ನು ಮಾಡಬಹುದು. ಈ ಕ್ರೆಡಿಟ್ ಕಾರ್ಡ್ಗಳು ತುಂಬಾ ಕೆಲವರ ಹತ್ರ 1, 2, 3, 4 ಆಗಿ ಅನೇಕ ಕ್ರೆಡಿಟ್ ಕಾರ್ಡ್ಗಳು ನಿಮ್ಮ ಪರ್ಸ್ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು 2018ರಲ್ಲಿ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಒಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದ್ದೆ, ಹೊಸ ಆವಿಷ್ಕಾರದ ಪೇಪರ್. ಇದರಲ್ಲಿ ತುಂಬಾ ಕ್ರೆಡಿಟ್ ಕಾರ್ಡ್ಗಳು ಅಥವಾ ಡೆಬಿಟ್ ಕಾರ್ಡ್ಗಳಿದ್ದಾಗ ಅದನ್ನು ಒಂದು ಕಾರ್ಡ್ ನಿಂದ ಹೇಗೆ ಹ್ಯಾಂಡಲ್ ಮಾಡಬಹುದು ಅಂತ ಹೇಳುವ ಬಗ್ಗೆ ಗ್ರೂಪ್ಡ್ ಕಾರ್ಡ್ಸ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅನ್ನು ಪ್ರೆಸೆಂಟ್ ಮಾಡಿದ್ದೆ. ಈ ಕಾನ್ಸೆಪ್ಟ್ ಗೆ ಮಣಿಪಾಲ್ ಯೂನಿವರ್ಸಿಟಿಯ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ನನಗೆ ಬೆಸ್ಟ್ ಪೇಪರ್ ಅಂತ ಹೇಳುವ ಅವಾರ್ಡ್ ಸಹಿತ ಸಿಕ್ಕಿತ್ತು. ಇದರಲ್ಲಿ ಈಗ UK ಮತ್ತೆ US ಮುಂತಾದ ಕಡೆಯಲ್ಲಿ ಇದರ ಬಗ್ಗೆ ಸಂಶೋಧನೆಗಳು ಆಗ್ತಾ ಇವೆ. ಅದರಲ್ಲಿ ನೀವು ಒಂದೇ ಕಾರ್ಡ್ ಸಾಕೆಟ್ ನ ಒಳಗೆ
ಅನೇಕ ವರ್ಚುವಲ್ ಕಾರ್ಡ್ಗಳನ್ನು ಸೆಟ್ ಮಾಡಿ ನೀವು ಈ ಫಿಸಿಕಲ್ ಕಾರ್ಡ್ಗಳನ್ನು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ಮನೆಯಲ್ಲೇ ಇಟ್ಟು ಒಂದು ವರ್ಚುವಲ್ ಕಾರ್ಡ್ನಿಂದ ಯಾವುದೇ ಕಾರ್ಡ್ನ ಪೇಮೆಂಟ್ಗಳನ್ನು ಮಾಡಬಹುದು. ಅಥವಾ ಬೇರೆಯವರು ಯಾರು ಅದನ್ನು ಮಿಸ್ಯೂಸ್ ಮಾಡದಿದ್ದಾಗೆ ನಿಮ್ಮ ಫಿಂಗರ್ ಪ್ರಿಂಟ್ ಇಂದ ಆ ಕಾರ್ಡ್ ಅನ್ನು ಬ್ಲಾಕ್ ಮಾಡಬಹುದು. ಇಂತಹ ಹೊಸ ಹೊಸ ವ್ಯವಸ್ಥೆಗಳು ಬರ್ತಾ ಇದೆ. ಅದರ ನಂತರ ಬಂದಿರುವಂತದ್ದು ಎಲೆಕ್ಟ್ರಾನಿಕ್ ಮನಿ. ಇದರಲ್ಲಿ ನೀವು ಮೊಬೈಲ್ ಅಥವಾ ಬೇರೆ ಯಾವುದೇ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡಿ, ಮೊಬೈಲ್ ಆಪ್ಸ್ ನಿಂದ ಅಥವಾ ಬೇರೆ ಆಪ್ ಗಳಿಂದ ಯೂಸ್ ಮಾಡಿ, ಪೇಟಿಎಂ ಇರ್ಬೋದು, ಮೊಬಿಕ್ವಿಕ್ ಇರ್ಬೋದು, ಅಥವಾ UPIs ಇರ್ಬೋದು, ಇಂಥ ಯಾವುದೇ ಇದು ಆಪ್ ಗಳಿಂದ ನೀವು ಪೇಮೆಂಟ್ ಅನ್ನು ಮಾಡಬಹುದು. ಇದಕ್ಕಿಂತ ಮುಂದೆ ಹೋಗಿ ಈಗ ಹೊಸ್ತಲ್ಲ ಅದು ಬಿಟ್ ಕಾಯಿನ್ಸ್ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ಬಂದಿದೆ. ನಮ್ಮಲ್ಲಿ ಅನೇಕರು ಬಕ್ಸ್ ಕಾಯಿನ್ ಅಂತ ಹೇಳುವ ಇದರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈ ಬಕ್ಸ್ ಕಾಯಿನ್ ಒನ್ ಟೈಪ್ ಆಫ್ ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿ ಹೇಗಂತ ಹೇಳಿದ್ರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಬ್ಲಾಕ್ ಚೈನ್. ಬ್ಲಾಕ್ ಚೈನ್ ನಲ್ಲಿ ಅದು ವರ್ಕ್ ಆಗ್ತದೆ. ಇದು ಒಂಥರ ಸೆಕ್ಯೂರ್ಡ್. ಯಾಕಂತ ಹೇಳಿದ್ರೆ ಬ್ಲಾಕ್ ಚೈನ್ ಈಗ ಬ್ಯಾಂಕ್ಗಳಲ್ಲಿ ಡಾಟಾಬೇಸ್ ಅನ್ನು ಸಿಸ್ಟಮ್ಸ್ ಗಳಲ್ಲಿ ಅಥವಾ ಸರ್ವರ್ಗಳಲ್ಲಿ ರಿಲೇಷನಲ್ ಡಾಟಾಬೇಸ್ ಆಗಿ ಸ್ಟೋರ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ ಡಾಟಾಬೇಸ್ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಒಂದು ಟ್ರಾನ್ಸಾಕ್ಷನ್ ಆದ ನಂತರ ಅದನ್ನು ಕಸ್ಟಮರ್ ನೋಡೋ ಮೊದಲು ಮಧ್ಯದಲ್ಲಿ ಒಂದು ಚೇಂಜ್ ಮಾಡಿದ್ರೆ ಕಸ್ಟಮರ್ಗೆ ಆ ಚೇಂಜ್ ನ ಅನುಭವ ಆಗುದಿಲ್ಲ. ಅವನಿಗೆ ಕಸ್ಟಮರ್ಗೆ ಏನ್ ಕಾಣ್ತದೆ, ನನ್ನ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿದೆ. ಬಟ್ ಯಾರೋ ಒಬ್ಬ ಮಿಸ್ಬಿಹೇವ್ ಮಾಡಿ ಮಧ್ಯದಲ್ಲಿ ಡಾಟಾವನ್ನು ಹ್ಯಾಕ್ ಮಾಡಿ ಅದರಲ್ಲಿ ಚೇಂಜಸ್ ಮಾಡುವ ಅವಕಾಶಗಳು ಜಾಸ್ತಿ ಇರ್ತದೆ. ಹಾಗಾಗಿ ಈ ವ್ಯವಸ್ಥೆಯನ್ನು ಸ್ಟ್ರಿಕ್ಟ್ ಮಾಡ್ಲಿಕ್ಕಾಗಿ ಹೊಸ ಟೈಪ್ ಆಫ್ ಡಾಟಾಬೇಸ್ ಬರ್ತಾ ಇದೆ. ಇಟ್ ಇಸ್ ಕಾಲ್ಡ್ ಬ್ಲಾಕ್ ಚೈನ್. ಹೆಚ್ಚಿನೆಲ್ಲ ಬ್ಯಾಂಕ್ಗಳು ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಬ್ಲಾಕ್ ಚೈನ್ಗೆ ಶಿಫ್ಟ್ ಆಗ್ತಾರೆ. ಈ ಬ್ಲಾಕ್ ಚೈನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಒಂದು ಸರ್ತಿ ಬರೆದ ಡಾಟಾವನ್ನು ಮತ್ತೆ ನೀವು ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಒಂದರ ಮೇಲೆ ನೆಕ್ಸ್ಟ್ ಒಂದು ಲಿಂಕ್ ಆಗ್ತಾ ಹೋಗ್ತದೆ ಬಿಟ್ರೆ ನಿಮ್ಮ ಇದ್ದ ಡಾಟಾವನ್ನು ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ನಮ್ಮ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳುವಂಥದ್ದು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಬ್ಲಾಕ್ ಚೈನ್. ಹಾಗಾಗಿ ಇದು ಸೆಕ್ಯೂರ್ಡ್ ಕರೆನ್ಸಿ. ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಷ್ಟರವರೆಗೆ ಯಾವುದೇ ಗವರ್ಮೆಂಟ್ಗಳು ಈ ಕ್ರಿಪ್ಟೋ ಕರೆನ್ಸಿಯನ್ನು ಅಕ್ಸೆಪ್ಟ್ ಮಾಡಲಿಲ್ಲ. 1-2 ವರ್ಷದ ಹಿಂದೆ ಇಂಡಿಯನ್ ಗವರ್ಮೆಂಟ್ ಅದನ್ನು ಬ್ಯಾನ್ ಮಾಡಿತ್ತು. ಬಟ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಅದನ್ನು ಆ ಬ್ಯಾನ್ ಅನ್ನು ರಿಮೂವ್ ಮಾಡಿತು. ಹಾಗಾಗಿ ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ ಆ ಬ್ಯಾನ್ ಅಥವಾ ಇನ್ಯಾವುದೇ ಆರ್ಡಿನೆನ್ಸ್ ಮೂಲಕ ಅದನ್ನು ಸ್ಟಾಪ್ ಮಾಡ್ತಾರೆ ಹೇಳಲಿಕ್ಕಾಗುದಿಲ್ಲ. ಇದಿಷ್ಟು ಇವಲ್ಯೂಷನ್ ಆಫ್ ಮನಿ. ಆದ್ರೆ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಯಾವ ತರ ಚೇಂಜ್ ಆಗಿದೆ, ನಾನು ಈಗ ಸ್ವಲ್ಪ ಹಳೆಯ ವಿಷಯಗಳು ಯಾವ ತರ ಚೇಂಜ್ ಆಗ್ತಿದೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಇನ್ ಫ್ಯೂಚರ್ ಯಾವ್ದು ಬರ್ತಾ ಇದೆ. ಸೊ ಇಷ್ಟವರೆಗೆ ಬ್ಯಾಂಕಿಂಗ್ ನಲ್ಲಿ ಏನಾಗ್ತಾ ಇತ್ತು ನೀವು ನೋಡಿರ್ಬೋದು. ಮೊದಲು ಹೋದ್ರೆ ಇಷ್ಟಿಷ್ಟು ದಪ್ಪದ ಲೆಜ್ಜರ್ ಪುಸ್ತಕಗಳನ್ನು ಅವರು ಎತ್ತಿ, ನೀವು ಚೆಕ್ ಅನ್ನೊಂದು ಕೊಟ್ರೆ ಆ ಚೆಕ್ ಅನ್ನು ಲೆಜ್ಜರ್ ಪುಸ್ತಕದ ನಿಮ್ಮ ಅಕೌಂಟ್ ಪೇಜ್ಗೆ ಓಪನ್ ಮಾಡಿ ಅಲ್ಲಿ ಎಂಟ್ರಿ ಮಾಡಿ ಆ ಚೆಕ್ ಅನ್ನು ಆ ಬುಕ್ ನ ಮಧ್ಯದಲ್ಲಿಟ್ಟು ಆಫೀಸರ್ ಕಡೆಗೆ ಅಟೆಂಡರ್ ತಗೊಂಡು ಹೋಗ್ಬೇಕಿತ್ತು. ಆಫೀಸರ್ ಅದನ್ನ ನೋಡಿ ವೆರಿಫೈ ಮಾಡಿ ಅನಂತರ ನಿಮ್ಮ ಸಿಗ್ನೇಚರ್ ಕಾರ್ಡ್ ಅನ್ನು ತರಿಸಿ ಸಿಗ್ನೇಚರ್ ಅನ್ನು ವೆರಿಫೈ ಮಾಡಿ ಕಡೆಗೆ ಅವನೊಂದು ಅಪ್ರೂವ್ಡ್ ಸೈನ್ ಹಾಕಿದ ನಂತರ ಅದು ನೆಕ್ಸ್ಟ್ ಕ್ಯಾಶಿಯರಿಗೆ ಹೋಗ್ತಿತ್ತು ಚೆಕ್. ಅಲ್ಲಿ ನಿಮ್ಗೆ ಪೇಮೆಂಟ್ ಆಗ್ತಿತ್ತು. ಇದಕ್ಕೆ ನಿಯರ್ಲಿ ಒಂದು 20 ಮಿನಿಟ್ಸ್ ವರೆಗೆ ನೀವು ಬ್ಯಾಂಕ್ ಅಲ್ಲಿ ಕಾಯ್ಬೇಕು. ಈಗ ಹಾಗಲ್ಲ, ಎಲ್ಲ ಸಿಸ್ಟಮ್ ಚೇಂಜ್ ಆಗಿದೆ. ನೀವು ಚೆಕ್ ಅನ್ನು ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿಯೇ ಅದೇ ಆಫೀಸರ್ ಇಮಿಡಿಯೇಟ್ಲಿ ವೆರಿಫೈ ಮಾಡಿ ನಿಮ್ಗೆ ಕ್ಯಾಶ್ ಕೊಡ್ತಾರೆ. ನೀವು ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿಲ್ಲ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಡೆಬಿಟ್ ಕಾರ್ಡ್ಸ್ ಇದ್ರೆ ನೀವು ಡೈರೆಕ್ಟ್ ATM ಗೆ ಹೋಗಿ ಕ್ಯಾಶ್ ಅನ್ನು ತೆಗಿಬಹುದು. ಇದು ಡಿಜಿಟಲ್ ಬರ್ಬೇಕಾದ್ರೆ ಮೊದಲು ಬ್ಯಾಂಕ್ ಅಲ್ಲಿ ಆದ ಚೇಂಜಸ್. ಈಗ ಡಿಜಿಟಲ್ ಬಂದ ನಂತರ ಡಿಜಿಟಲ್ 1O, ಈ ಡಿಜಿಟಲ್ 1O ದಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ನೀವು ಸೋಷಿಯಲ್ ಆಪ್ ಮೂಲಕವೂ ಬ್ಯಾಂಕಿಂಗ್ ಮಾಡ್ಬೋದು, ಮೊಬೈಲ್ ಆಪ್ಸ್ ಮೂಲಕವೂ ಬ್ಯಾಂಕಿಂಗ್ ಮಾಡ್ಬೋದು. ನಿಮ್ಮ ಎಲ್ಲಾ ಡಾಟಾಗಳು ಬ್ಯಾಂಕ್ ನ ಸರ್ವರ್ ಅಲ್ಲಿ ಸ್ಟೋರ್ ಆಗ್ತದೆ. ಈ ಡಾಟಾಗಳು ಸ್ಟೋರ್ ಆದ ನಂತರ ಅದನ್ನು ಅನಲೈಸ್ ಮಾಡಿ ಅನಾಲಿಟಿಕ್ಸ್ ಅಂತ ಹೇಳುವ ಸಿಸ್ಟಮ್ ಅಲ್ಲಿ ಈಗ ನಾವು ಸ್ಟಾರ್ಟ್ಅಪ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಹೆಚ್ಚಿನ ಅನಾಲಿಟಿಕ್ ಕಂಪನಿಗಳು ಬರ್ತಾ ಇದೆ. ನಿಮ್ಮ ಬ್ಯಾಂಕ್ ನ ಡಾಟಾವನ್ನು ಅನಾಲಿಟಿಕ್ಸ್, ಬಿಗ್ ಡಾಟಾ ಅನಾಲಿಟಿಕ್ಸ್ ಮಾಡಿ ಅದರ ಬೇಸಿಸ್ ನ ಮೇಲೆ ನಿಮ್ಗೆ ಲೋನ್ ಆಫರ್ ಮಾಡುವಂತದ್ದು, ನಿಮ್ಗೆ ನೆಕ್ಸ್ಟ್ ಎಷ್ಟು ಅಮೌಂಟ್ ಬೇಕು ಅಥವಾ ನಿಮ್ಗೆ ಅಮೌಂಟ್ ಕೊಡ್ಬೋದೋ ಬೇಡವೋ ಇದೆಲ್ಲವನ್ನು ಅನಲೈಸ್ ಮಾಡುವಂತದ್ದು ಡಿಜಿಟಲ್ 1O ದಲ್ಲಿ ಬಂದಿದೆ. ನೆಕ್ಸ್ಟ್ ಏನ್ ಬರ್ತದೆ ಬ್ಯಾಂಕಿಂಗ್ ಅಲ್ಲಿ,
ನೆಕ್ಸ್ಟ್ ಬರ್ಬಹುದಾದಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಉದಾಹರಣೆಗೆ ಕಳೆದ ವರ್ಷ ನನ್ನ ಮಗಳ ಬರ್ತ್ಡೇ ಏಪ್ರಿಲ್ 20 ಏಪ್ರಿಲ್ 20ನೇ ದಿನ ನಾನೇನೋ ಹೋಗಿ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳಿದ್ನ ಆಗ ಅಲ್ಲಿ ನಾನು ಬರ್ತ್ಡೇ ಗಿಫ್ಟ್ ಮೈ ಡಾಟರ್ ಅಂತ ಹಾಕಿದೆ ಅಂತ ಎಣಿಸಿ. ಆ ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ನಲ್ಲಿ ಈ ರೆಕಾರ್ಡ್ ಎಂಟ್ರಿ ಆಗಿದೆ. ನಿಮ್ಮ ಈ ಅನಾಲಿಟಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡ್ತದೆ, ಬಿಗ್ ಡಾಟಾ ಅನಾಲಿಟಿಕ್ಸ್ ಥ್ರೂ ಈ ಡಾಟಾವನ್ನು ಅನಲೈಸ್ ಮಾಡಿ ಈ ವರ್ಷ ಏಪ್ರಿಲ್ 20ಕ್ಕೆ ನಿಮ್ಗೆ ರಿಮೈಂಡರ್ ಕೊಡ್ತದೆ. ಕಳೆದ ವರ್ಷ ನೀವು ಪರ್ಚೇಸ್ ಮಾಡಿದಿರಿ, ಈ ವರ್ಷವೂ ನಿಮ್ಗೆ ಪರ್ಚೇಸ್ ಮಾಡ್ಲಿಕ್ಕೆ ಇದೆಯಾ. ಬ್ಯಾಂಕಿನವರು ನಿಮ್ಗೆ ಇಮಿಡಿಯೇಟ್ ಕಾಲ್ ಮಾಡ್ತಾರೆ, ಸರ್ ನಿಮ್ಗೆ ಬರ್ತ್ಡೇ ಗಿಫ್ಟ್ಸ್ ಇನ್ನೇನಾದ್ರೂ ಬೇಕಾ. ಅದೇ ರೀತಿ ಆ ಬ್ಯಾಂಕಿನ ಡಾಟಾ ಪಡೆದ ಬೇರೆ ನೀವು ಕಳೆದ ವರ್ಷ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ರೆ ಈ ವರ್ಷ ಜ್ಯುವೆಲ್ರಿಯ 3-4 ಕಂಪನಿಗಳು ನಿಮ್ಗೆ ಬೇರೆ ಬೇರೆ ಆಫರ್ ಕೊಟ್ಟು ಮುಂದೆ ಬರ್ತದೆ. ಇದೆಲ್ಲವೂ ಬಿಗ್ ಡಾಟಾ ಅನಾಲಿಟಿಕ್ಸ್ ಥ್ರೂ. ಹೀಗೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಬ್ಲಾಕ್ ಚೈನ್ ಇದೆಲ್ಲವೂ ಮುಂದೆ ಬರ್ತದೆ. ಈಗ ಜಗತ್ತು ಎಷ್ಟು ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲವೂ ಸ್ಮ್ಯಾಕ್, ಸೋಷಿಯಲ್, ಮೊಬೈಲ್, ಅನಾಲಿಟಿಕ್ಸ್ ಅಂಡ್ ಕ್ಲೌಡ್. ನೀವು ಯಾವುದೇ ಒಂದು ವಿಷಯವನ್ನು ತಕೊಂಡ್ರೆ ಡಿಜಿಟಲ್ ಅಲ್ಲಿ ಇದು 4 ಇಲ್ಲದೆ ಯಾವುದೂ ವರ್ಕ್ ಆಗ್ತಾ ಇಲ್ಲ. ಇದು ಯಾಕಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಡಾಟಾ ಸೋಷಿಯಲ್ ಸೈಟ್ ಅಲ್ಲಿ ಅಥವಾ ಸೋಷಿಯಲ್ ಆಪ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಪ್ರತಿಯೊಂದು ಮೊಬೈಲ್ ಥ್ರೂ ವರ್ಕ್ ಆಗ್ತದೆ. ಈ ಮೊಬೈಲ್ ಥ್ರೂ ವರ್ಕ್ ಆದ ಸೋಷಿಯಲ್ ಡಾಟಾವನ್ನು ಅನಾಲಿಟಿಕ್ಸ್ ಅಲ್ಲಿ ಅನಲೈಸ್ ಮಾಡ್ತಾರೆ. ಈ ಎಲ್ಲವೂ ಡಾಟಾವು ಕ್ಲೌಡ್ ಅಲ್ಲಿ ಸಿಗ್ತದೆ. ಸೊ ನೀವಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಎಲ್ಲವೂ ಕ್ಲೌಡ್ ಡಿಪೆಂಡೆಂಟ್, ಎಲ್ಲವೂ ಸ್ಮ್ಯಾಕ್ ಡಿಪೆಂಡೆಂಟ್. ಈ ಸ್ಮ್ಯಾಕ್ ನಿಂದಾಗಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ. ಅದರ ಮೊದಲು ಇದು ಒಂದು ಸಣ್ಣ ಇನ್ಫಾರ್ಮೇಶನ್. 2019ರಲ್ಲಿ ಪ್ರತಿ 1 ಮಿನಿಟಿಗೆ ವರ್ಲ್ಡ್ ವೈಡ್ ಎಷ್ಟು ಆಕ್ಟಿವಿಟೀಸ್ ಆಗ್ತದೆ, 1 ಮಿನಿಟಿಗೆ ಆಗುವಂತ ಆಕ್ಟಿವಿಟೀಸ್ ನೋಡಿ. ಗೂಗಲ್ ನಲ್ಲಿ 3.8 ಮಿಲಿಯನ್ ಸರ್ಚ್ ಆಗ್ತದೆ ಅಂತ ಹೇಳಿದ್ರೆ 3,80,00,000 ಸರ್ಚ್ಗಳು ಗೂಗಲ್ ನಲ್ಲಿ ಆಗ್ತದೆ 1 ಮಿನಿಟಿಗೆ. ಫೇಸ್ಬುಕ್ ಅಲ್ಲಿ 1 ಮಿಲಿಯನ್ ಜನ ಲಾಗಿನ್ ಮಾಡ್ತಾರೆ, 10 ಲಕ್ಷ ಜನ ಲಾಗಿನ್ ಮಾಡ್ತಾರೆ. ಇದೇ ತರ ಯೂಟ್ಯೂಬ್ ನಲ್ಲಿ 4.5 ಮಿಲಿಯನ್ ವಿಡಿಯೋಸ್ ವ್ಯೂ ಆಗ್ತದೆ 1 ಮಿನಿಟಿಗೆ. ಇಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ ವರ್ಲ್ಡ್ ವೈಡ್ ಆಗ್ತಾ ಇರೋದ್ರಿಂದ ಈ ಟ್ರಾನ್ಸಾಕ್ಷನ್ ನ ಬೆನಿಫಿಟ್ ಗಳನ್ನು ಡಿಜಿಟಲ್ ಅಲ್ಲಿ ಯೂಸ್ ಮಾಡ್ತಾರೆ. ಅದು ಹೇಗೆ ಯೂಸ್ ಮಾಡ್ತಾರೆ ನೋಡುವ ಮುಂದೆ. ಸೊ ಟುಡೇಸ್ ಕಸ್ಟಮರ್ ಈಸ್, ನೀವು ಈ ಎಲ್ಲ ಬದಲಾವಣೆಗಳು ಯಾಕೆ ಆಗ್ತಾ ಇವೆ ಅಂತ ಹೇಳಿದ್ರೆ, ಒಂದು, ಟುಡೇಸ್ ಕಸ್ಟಮರ್ ಈಸ್ ಕನೆಕ್ಟೆಡ್. ಎವ್ರಿವನ್ ಇಸ್ ಕನೆಕ್ಟೆಡ್ ಥ್ರೂ ಕನೆಕ್ಟೆಡ್ ಅಂಡ್ ಇನ್ಫಾರ್ಮ್ಡ್. ನೀವು ನೋಡ್ತಾ ಇರ್ಬೋದು ಅನೇಕ ಗ್ಯಾಜೆಟ್ಸ್ ಥ್ರೂ, ಅನೇಕ ಆಪ್ಗಳ ಥ್ರೂ ಕನೆಕ್ಟೆಡ್ ಅಂಡ್ ಇನ್ಫಾರ್ಮ್ಡ್. ಅಂಡ್ ಆಲ್ ಆರ್ ಆನ್ ಸೋಷಿಯಲ್, ಆಲ್ ಆರ್ ಆನ್ ಮೊಬೈಲ್. ಸೊ ಮೊಬೈಲ್ ಇಸ್ ದ ಗೇಮ್ ಚೇಂಜರ್. ಇನ್ ಫ್ಯೂಚರ್ ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಮೊಬೈಲ್. ನಾಳೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಆದ್ರೆ ನಾನು ಅದನ್ನು ವೆಬ್ಸೈಟ್ ಅಲ್ಲಿ ಅಥವಾ ಇನ್ಯಾವುದೇ ಮೆಕ್ಯಾನಿಸಮ್ ಅಲ್ಲಿ ಮಾಡಿದ್ರೆ ಸಾಕಾಗುದಿಲ್ಲ. ಮೊಬೈಲ್ ಅಲ್ಲಿ ಆಪ್ ಇರ್ಲೇಬೇಕು, ಮೊಬೈಲ್ ಅಲ್ಲಿ ಅದು ವರ್ಕ್ ಆಗ್ಲೇಬೇಕು. ಇಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಬಿಸ್ನೆಸ್ ಡಿಜಿಟಲ್ ಗೆ ಕನ್ವರ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ವಿಡಿಯೋ ನೋಡಿ. ಇದು ವರ್ಚುವಲ್ ಸ್ಟೋರ್, ಮುಂದೆ ಯಾವ ತರ ಸ್ಟೋರ್ಗಳು ಬರ್ತದೆ ಅಂತ. ವಿಡಿಯೋ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ನೋಡಿ, ಅಲ್ಲಿ ಪ್ರತಿಯೊಂದು ಡಿಸ್ಪ್ಲೇ ಹಾಕಿದ್ದಾರೆ. ನಾವೀಗ ಅಂಗಡಿಗೆ ಹೋದ್ರೆ ಅಂಗಡಿಯಲ್ಲಿ ನಮ್ಗೆ ಕಾಣುವಂಥದ್ದು ಎಲ್ಲ ಐಟಮ್ಗಳನ್ನು ಲೇಔಟ್ ಮಾಡಿರುವಂಥದ್ದು. ಬಟ್ ಇಲ್ಲಿ ನೋಡಿ, ಎಲ್ಲವೂ ಪಿಕ್ಚರ್ಸ್, ಡಿಸ್ಪ್ಲೇಸ್. ಕಸ್ಟಮರ್ ಏನ್ ಮಾಡ್ತಾರೆ, ಸ್ಟೋರ್ನ ಒಳಗೆ ಬಂದು ಆ ಡಿಸ್ಪ್ಲೇ ಹಾಕಿರುವಂತಹ ಪಿಕ್ಚರ್ಗಳನ್ನು ಸ್ಕ್ಯಾನ್ ಮಾಡಿ, ಇದೀಗ ನೋಡ್ಬೋದು ನೀವು ಇದು ಐಟಮ್ಸ್ ಅಂತ ಎಣಿಸಿರ್ಬೋದು, ಬಟ್ ಆಕ್ಚುಲಿ ಐಟಮ್ಗಳನ್ನು ಇಟ್ಟಿಲ್ಲ ಅಲ್ಲಿ. ಇದು ಆ ಸ್ಟೋರ್ನ ಲೇಔಟ್ ಹೇಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಚಿತ್ರಗಳನ್ನು ಗೋಡೆಯಲ್ಲಿ ಅಂಟಿಸಿ ಅದರ ಕೆಳಗೆ ಪ್ರತಿಯೊಂದು ಚಿತ್ರದ ಕೆಳಗೆ QR ಕೋಡ್ಸ್ ಇದೆ.
ಆ QR ಕೋಡ್ಗಳನ್ನು ಆ ಸ್ಟೋರ್ನ ಆಪ್ಗಳ ಮೂಲಕ ಸ್ಕ್ಯಾನ್ ಮಾಡಿ ಫೈನಲಿ ಬಿಲ್ ಮಾಡ್ತಾರೆ. ಸೊ ಈ ತರ ಪ್ರತಿಯೊಂದು ಥ್ರೂ ಮೊಬೈಲ್ ಅಂಡ್ ಈ ಕಾನ್ಸೆಪ್ಟ್ ಆಫ್ ಲೇಯಿಂಗ್ ಔಟ್ ದಿ ಐಟಮ್ಸ್ ಹೋಗ್ತದೆ. ನೀವು ಆಗ ಇದನ್ನು ಎಲ್ಲಿ ಮಾಡಬಹುದು ಅಂತ ಹೇಳಿದ್ರೆ, ಈವನ್ ರೈಲ್ವೆ ಸ್ಟೇಷನ್ಗಳಲ್ಲಿ, ಜಪಾನ್ನಲ್ಲೆಲ್ಲ ಹೇಗಾಗ್ತದೆ ಅಂತ ಹೇಳಿದ್ರೆ, ರೈಲ್ವೆ ಸ್ಟೇಷನ್ಗಳಲ್ಲಿ ವೇಟ್ ಮಾಡೋ ಟೈಮಲ್ಲಿ ರೈಲ್ವೆ ಸ್ಟೇಷನ್ ನ ಪ್ಲಾಟ್ಫಾರ್ಮ್ ಗಳಲ್ಲಿ ಅಥವಾ ಗೋಡೆಗಳಲ್ಲಿ ಐಟಮ್ಗಳ ಡಿಸ್ಪ್ಲೇ ಹಾಕಿರ್ತಾರೆ, ಎಲ್ಲವೂ ಚಿತ್ರಗಳು. ಅವರು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡ್ತಾರೆ, ಮನೆಗೆ ಹೋಗುವಾಗ ಐಟಮ್ ಅವರ ಮನೆ ಬಾಗಿಲಿಗೆ ಬಂದಿರ್ತದೆ. ಇದಿಷ್ಟು ಡೆವಲಪ್ಮೆಂಟ್ಸ್ ಆನ್ ರಿಟೇಲ್. ಈ ಎಲ್ಲವೂ ಇದರ ನೆಕ್ಸ್ಟ್ ಬರುವಂತದ್ದು ಆಗ್ಮೆಂಟೆಡ್ ರಿಯಾಲಿಟಿ. ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳಿದ್ರೆ, ನೀವು ಇತ್ತೀಚೆಗೆ ನೋಡಿರ್ಬೋದು, ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಫೋಟೋ ಕೊಡ್ತಾರೆ. ನಿಮ್ಗೆ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಆದ್ರೆ ಈ ಫೋಟೋವನ್ನು ಸ್ಕ್ಯಾನ್ ಮಾಡಿ ಮತ್ತೆ ನಮ್ಮ ಆಪ್ ನ ಥ್ರೂ ನೋಡಿ ಅಂತೇಳಿ. ಉದಾಹರಣೆಗೆ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಿ ಅಂತ ಅನ್ಸಿ, ಅಥವಾ ಈವನ್ ಮಂಗಳೂರಲ್ಲಿ ಇದ್ದವರಿಗೆ ನಿಮ್ಗೆ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಥವಾ ಒಂದು ಫ್ಲಾಟ್ ಪರ್ಚೇಸ್ ಮಾಡಬೇಕು. ಫ್ಲಾಟ್ ಒಂದು 10-20 ಫ್ಲಾಟ್ಗಳಿದೆ. ನೀವು ಎಲ್ಲ ಫ್ಲಾಟ್ಗಳಿಗೆ ಹೋಗಿ ನೋಡಿ ಬರುವುದು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್. ನಿಮ್ಗೆ ಅಷ್ಟು ಟೈಮ್ ಡೆಡಿಕೇಟ್ ಮಾಡಿ ಅಷ್ಟು ಕಡೆಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದರ ಬದಲು ನೀವೇನ್ ಮಾಡ್ಬೋದು, ಆ ಪ್ರತಿಯೊಬ್ಬ ವೆಂಡರ್ ಅಥವಾ ಫ್ಲಾಟ್ ಪ್ರೊವೈಡರ್ ಹತ್ರ ನಿಮ್ಮ AR ಆಪ್ಗಳ ಥ್ರೂ ಇಮೇಜಸ್ ಅನ್ನು ಕಳಿಸಿ ಅಂತ. ಅವ್ರು ಏನ್ ಮಾಡ್ತಾರೆ, ಹೆಚ್ಚಿನ ಫ್ಲಾಟ್ಗಳು ಈಗ ಮಾಡೆಲ್ ಫ್ಲಾಟ್ ಅಂತೇಳಿ ಮಾಡ್ತಾರೆ. ಅದರ ವಿಡಿಯೋಗಳನ್ನು ಥ್ರೂ ಆಗ್ಮೆಂಟೆಡ್ ರಿಯಾಲಿಟಿ ಕೊಡ್ತಾರೆ. ಇದರಿಂದ ನಿಮ್ಗೆ ಎಲ್ಲ ಫ್ಲಾಟಿಗೆ ಹೋಗಿ ನೋಡಿ ಶಾರ್ಟ್ ಲಿಸ್ಟ್ ಮಾಡುವಂತ ಅಗತ್ಯ ಇರೋದಿಲ್ಲ. ನೀವೇನ್ ಮಾಡ್ಬೋದು, ಶಾರ್ಟ್ ಲಿಸ್ಟ್ ಮಾಡಿ 1 ಅಥವಾ 2 ಫ್ಲಾಟ್ಗಳಿಗೆ ಹೋಗಿ ಅದನ್ನು ಮಾತ್ರ ನೋಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದು ಸ್ಟೋರ್. ಈ ಸ್ಟೋರ್ ಅಲ್ಲಿ ನಿಮ್ಗೆ ಯಾವ್ಯಾವ ಪ್ಲೇಸ್ ಅಲ್ಲಿ ನಿಮ್ಗೆ ಬೇಕಾದ ಐಟಮ್ಗಳಿವೆ. ಇದನ್ನ ಹೇಗೆ ಮಾಡಿದಾರೆ ಅಂತ ಹೇಳಿದ್ರೆ, ನೀವು ಲಾಸ್ಟ್ ಟೈಮ್ ಈ ಸ್ಟೋರಿಗೆ ಹೋದಾಗ ಆ ಸ್ಟೋರ್ ಅಲ್ಲಿ ನೀವು ತಗೊಂಡಂತ ಐಟಮ್ಸ್ ಗಳು ಎಲ್ಲೆಲ್ಲಿವೆ ಅಂತ ಹೇಳಿ ಇದು ಆಟೋಮೆಟಿಕ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ತೋರಿಸ್ತದೆ. ನಿಮ್ಗೆ ಅದು ಐಟಮ್ಸ್ ಬಿಟ್ಟು ಬೇರೆ ಐಟಮ್ಸ್ ಗಳು ಬೇಕಾದ್ರೆ ಮಾತ್ರ ನೀವು ಅದರಲ್ಲಿ ಸಹ ಬೇರೆ ಆಪ್ಷನ್ ಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ವಿಡಿಯೋ ಅನ್ನು ತೋರಿಸ್ತೇನೆ. ಇದು ನಾನು ವರ್ಕ್ ಮಾಡ್ತಾ ಇರುವಂತಹ ಕಂಪನಿಯಲ್ಲಿ ಟೊಯೋಟಾದ ಕಂಪನಿಯವರಿಗೆ ಅವರ ಕಾರ್ನ ಬಗ್ಗೆ ಜನರು ಯಾವ ತರ ವಿಷಯಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳಿ ಮಾಡಿದಂತಹ ಒಂದು ಆಪ್ ಇದು. ನೋಡಿ, ಪೇಪರ್ ನಲ್ಲಿ ಬಂದಿರುವಂತಹ ಫೋಟೋವನ್ನು ಮಣಿಪಾಲ್ ಡಿಜಿಟಲ್ ನ ಆಪ್ ನ ಥ್ರೂ ಸ್ಕ್ಯಾನ್ ಮಾಡಿದಾಗ ಆ ಕಾರ್ ನಿಜವಾಗಿ ನಿಮ್ಮ ಎದುರೇ ಬಂದು ನಿಂತಂತೆ ಕಾಣ್ತದೆ. ನೀವು ಏನ್ ಮಾಡಬಹುದು, ಆ ಕಾರ್ನ ಸುತ್ತ ಭಾಗವನ್ನು ನೋಡ್ಬೋದು, ಅಥವಾ ಈವನ್ ವೀಲ್ ಅನ್ನು ಯಾವ ವೀಲ್ ಸೆಲೆಕ್ಟ್ ಮಾಡಿದ್ರೆ ಚಂದ ಕಾಣ್ತದೆ, ಅಥವಾ ಯಾವ ಕಲರ್ ಸೆಲೆಕ್ಟ್ ಮಾಡಿದ್ರೆ ಚಂದ ಕಾಣ್ತದೆ, ಇದು ಎಲ್ಲವನ್ನು ನೀವು ನೋಡ್ಬೋದು. ಅಥವಾ ಈವನ್ ಆಡ್ ಗಳನ್ನು, ಈಗ ಪೇಪರ್ ನಲ್ಲಿ ಬರುವಂತದ್ದು ಫಿಕ್ಸ್ಡ್ ಆಡ್, ಅದರಲ್ಲಿ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇರೋದಿಲ್ಲ. ಅದರ ಬದಲು ಆ ಆಡ್ ಅನ್ನು ಸ್ಕ್ಯಾನ್ ಮಾಡಿದಾಗ, ಈಗ ನೋಡಿ, ಒಂದು ಆಡ್ ಸ್ಕ್ಯಾನ್ ಮಾಡಿದಾಗ ಇಡೀ ಆಡ್ ನ ವಿಡಿಯೋ ನಿಮ್ಗೆ ಪೇಪರ್ ಅಲ್ಲಿ ಕಾಣ್ತದೆ. ಬರುವಂತದ್ದು ಆಗ್ಮೆಂಟೆಡ್ ರಿಯಾಲಿಟಿಯ ನೆಕ್ಸ್ಟ್ ಬರುವಂತದ್ದು ವರ್ಚುವಲ್ ರಿಯಾಲಿಟಿ. ಈ ವರ್ಚುವಲ್ ರಿಯಾಲಿಟಿಯಲ್ಲಿ ಕಾನ್ಸೆಪ್ಟ್ ಹೇಗಂತ ಹೇಳಿದ್ರೆ, ಆ ಒಂದು ಗಾಗಲ್ ಟೈಪ್ ಟೂಲ್ ಇರ್ತದೆ. ಆ ಟೂಲ್ ಅನ್ನು ನೀವು ಹಾಕೊಂಡು ನೋಡಿದಾಗ ನೀವು ಇದನ್ನು ನಿಜವಾಗಿ ಅನುಭವಿಸ್ತಿದ್ದೀರೋ ಏನೋ ಅಂತ ಹೇಳುವಾಗ, ಈ 3D ಫಿಲ್ಮ್ಗಳು ನೀವು ನೋಡಿರ್ಬೋದು. ಫಿಲ್ಮ್ ಥಿಯೇಟರ್ ಅಲ್ಲಿ ಹೋಗಿ 3D ಫಿಲ್ಮ್ಗಳಿಗೆ ನೀವು ಕನ್ನಡಕ ಹಾಕೊಂಡು ನೋಡ್ಬೇಕು, ಬಟ್ ದೂರದಲ್ಲಿ ಕಾಣ್ತದೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ನೀವು ಆ ಗಾಗಲ್ VR ಗಾಗಲ್ ಅನ್ನು ಹಾಕೊಂಡಾಗ ನಿಮ್ಗೆ ಅದು ಆಕ್ಚುಲಿ ನೀವು ಅನುಭವಿಸ್ತಾ ಇರುವಂತೆಯೇ ಕಾಣ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾರ ಹತ್ರನೋ ಮಾತಾಡ್ಬೇಕು ಅಥವಾ ಯಾವುದೇ ಒಂದು ಬಂಗಿ ಜಂಪ್ ಮಾಡ್ಬೇಕು, ನೀವು ಇದನ್ನ ಹಾಕೊಂಡು ಆ ಬಂಗಿ ಜಂಪ್ ನ ಆಪ್ ಅನ್ನು ಯೂಸ್ ಮಾಡಿದಾಗ ನೀವೇ ಆಕ್ಚುಲಿ ಗಾಳಿಯಲ್ಲಿ ಹಾರಿ ನೆಲಕ್ಕೆ ಬೀಳ್ತಾ ಇದ್ದೀರೋನು ಅಂತ ಹೇಳುವ ಅನುಭವ ನಿಮ್ಗೆ ಬರ್ತದೆ. ಇದು ವರ್ಚುವಲ್ ರಿಯಾಲಿಟಿ. ಇನ್ ಮುಂದೆ ಈ ವರ್ಚುವಲ್ ರಿಯಾಲಿಟಿ ಅಂತ ಹೇಳುವಂಥದ್ದು ಇಡೀ ಜಗತ್ತಿನ ಸಿಸ್ಟಮ್ ಅನ್ನೇ ಚೇಂಜ್ ಮಾಡ್ತದೆ. ಹೇಗೆ ಅಂತ ಹೇಳಿ ನಾನು ಮುಂದೆ ತೋರಿಸ್ತೇನೆ. ನೆಕ್ಸ್ಟ್ ಬರುವಂತದ್ದು ಕ್ಲೌಡ್ ಕಂಪ್ಯೂಟಿಂಗ್. ಒಂದು ಜೋಕ್ ಇತ್ತು, ನಾನೆಲ್ಲಿಯೋ ಕೇಳಿದ್ದೆ, ಕ್ಲೌಡ್ ಅಲ್ಲಿ ಡಾಟಾ ಸ್ಟೋರ್ ಮಾಡಬಾರ್ದು,
ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಎಲ್ಲಾ ಡಾಟಾ ಹೋಗ್ತದೆ, ಕಳೆದೋಗ್ತದೆ ಅಂತೇಳಿ. ಯಾಕಂತ ಹೇಳಿದ್ರೆ ಏನು ಗೊತ್ತಿಲ್ಲದಿದ್ದವರು ಈ ಕ್ಲೌಡ್ ನ ಬಗ್ಗೆ ಥಿಂಕ್ ಮಾಡಿದ ರೀತಿ ಅದು. ಈಗ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ಏನು ಹೊಸ್ತಲ್ಲ. ಮೊದಲಿಗೆ ಸರ್ವರ್ಸ್ಗಳು ಅಥವಾ ನಿಮ್ಮ ಡಾಟಾ ಸಿಸ್ಟಮ್ಗಳು, ಡಾಟಾ ಸರ್ವರ್ಸ್ಗಳು ನಿಮ್ಮ ಕಂಪನಿಯ ಒಳಗಡೆ ಇರ್ತಿತ್ತು. ಆದ್ರೆ ಪ್ರತಿಯೊಂದು ಕಂಪನಿ 4 ಲಕ್ಷ 5 ಲಕ್ಷ 10 ಲಕ್ಷ ಆ ಸರ್ವರ್ಗಳಿಗಾಗಿ ಇನ್ವೆಸ್ಟ್ ಮಾಡಬೇಕಿತ್ತು. ಅದರ ಬದಲು ಡಾಟಾ ಸೆಂಟರ್ ಕಾನ್ಸೆಪ್ಟ್ಸ್ ಅಂತ ಬಂತು. ಈ ಡಾಟಾ ಸೆಂಟರ್ಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಸರ್ವರ್ಗಳನ್ನು ಒಂದು ಕಡೆ ಸೆಟ್ ಮಾಡಿ ನೀವು ಅದರ ಪಾರ್ಟ್ ಅನ್ನು ಯೂಸ್ ಮಾಡಬಹುದು. ಇದರಿಂದ ನಿಮ್ಗೆ ಲಾಭ ಏನು ಅಂತ ಹೇಳಿದ್ರೆ, ನೀವು 4 ಲಕ್ಷ 5 ಲಕ್ಷ ಒಂದೇ ಸರ್ತಿ ಇನ್ವೆಸ್ಟ್ ಮಾಡೋ ಬದಲು ಎವ್ರಿ ಮಂತ್ ನಿಮ್ಗೆ ಯಾವಾಗ ಬೇಕು ಅಷ್ಟು 5,000 10,000 20,000 ಹೀಗೆ ನಿಮ್ಗೆ ಬೇಕಾದಷ್ಟು ಮಾತ್ರ ನೀವು ಯೂಸ್ ಮಾಡ್ಬೋದು. ಪೇ ಆಸ್ ಯು ಗೋ ಅಂತ. ಈ ಡಾಟಾ ಸೆಂಟರ್ ಕಾನ್ಸೆಪ್ಟ್ ಬಂದಾಗ ಅಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ನಿಮ್ದೀಗ ಬ್ಯಾಂಗ್ಳೂರಲ್ಲಿ ಡಾಟಾ ಸೆಂಟರ್ ಇದೆ, ಬ್ಯಾಂಗ್ಳೂರಲ್ಲಿ ಏನೋ ಅರ್ಥಕ್ಬೇಕಾಯ್ತು, ನಿಮ್ಮ ಡಾಟಾ ಸಿಗ್ತಾ ಇಲ್ಲ. ಇಂತಹ ಪ್ರಾಬ್ಲಮ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳುವಂಥದ್ದು ಸ್ಟಾರ್ಟ್ ಆಯ್ತು. ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ಏನೂ ಅಲ್ಲ, ಫಿಸಿಕಲ್ ಸರ್ವರ್ಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದ ವರ್ಲ್ಡ್ ವಿಚ್ ಈಸ್ ಹ್ಯಾವಿಂಗ್ ರಿಪ್ಲಿಕಾ ಆಫ್ ಯುವರ್ ಡಾಟಾ. ನಿಮ್ಮ ಡಾಟಾದ ಕಾಪೀಸ್ ಆ ಡಾಟಾ ಸೆಂಟರ್ಗಳಲ್ಲಿ ತುಂಬಾ ಕಡೆಯಲ್ಲಿ ಮೇಂಟೈನ್ ಆಗ್ತದೆ. ಹಾಗಾಗಿ ನೀವೀಗ ಉದಾಹರಣೆಗೆ ಬಾಂಬೆಯಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ನಿಮ್ಮ ಕ್ಲೌಡ್ ಸರ್ವರ್ ಸೆಲೆಕ್ಟ್ ಮಾಡಿದಿರಿ. ಒಂದು ವೇಳೆ ಬ್ಯಾಂಗ್ಳೂರಲ್ಲಿ ಏನು ಪ್ರಾಬ್ಲಮ್ ಆದ್ರೂ ನಿಮ್ಮ ಡಾಟಾ ಬೇರೆ ಕಡೆಯಿಂದ ಇರುವಂತದ್ದು ನಿಮ್ಗೆ ಸಿಗ್ತದೆ. ಇದಿಷ್ಟು ಕ್ಲೌಡ್ ಕಂಪ್ಯೂಟಿಂಗ್. ಇನ್ ಫ್ಯೂಚರ್ ಹೆಚ್ಚಿನದೆಲ್ಲವೂ ಕ್ಲೌಡ್ಗೆ ಹೋಗ್ತದೆ. ಇದರಲ್ಲಿ ನಿಮ್ಗೆ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ತುಂಬಾ ಕಡಿಮೆ. ಅದೇ ರೀತಿ ನೀವು ಪೇ ಆಸ್ ಯು ಗೋ, ಎಷ್ಟು ಯೂಸ್ ಮಾಡ್ತೀರಿ, ಯಾವಾಗ ಯೂಸ್ ಮಾಡ್ತೀರಿ ಅಷ್ಟಕ್ಕೆ ಮಾತ್ರ ಕೊಡಿ, ಇಲ್ಲ ಇದ್ರೆ ಕೊಡ್ಬೇಡಿ, ದುಡ್ಡು ಕೊಡ್ಬೇಡಿ ಅಂತ. ಇದು ಇನ್ನೊಂದು ಡೆವಲಪ್ಮೆಂಟ್. ಮೇಘರಾಜ್ ಅಂತ ಹೇಳುವಂಥದ್ದು ಇಂಡಿಯಾಸ್ ಕ್ಲೌಡ್ ಇನಿಷಿಯೇಟಿವ್. ನಮ್ಮ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡಿತು, ಎಲ್ಲ ಕ್ಲೌಡ್ಗಳು ಬಂದಾಗ ಎಲ್ಲೋ ಹೊರಗೆ ಮಾತ್ರ ಇತ್ತು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಇರ್ಬೋದು, ಅಥವಾ IBM ಇರ್ಬೋದು, ಅಥವಾ AWS ಇರ್ಬೋದು, ಇದೆಲ್ಲವೂ ಹೊರಗೆ ಮಾತ್ರ ಇತ್ತು. ಹಾಗಾಗಿ ಗವರ್ಮೆಂಟ್ ನ ರೆಕಾರ್ಡ್ಸ್ ಗಳನ್ನು ಸೇಫ್ ಗಾರ್ಡ್ ಮಾಡ್ಲಿಕ್ಕಾಗಿ ನಮ್ಗೆ ನಮ್ಮದೇ ಆದ ಕ್ಲೌಡ್ ಸಿಸ್ಟಮ್ ಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಮೈಕ್ರೋಸಾಫ್ಟ್, IBM, AWS ಇವ್ರು ಎಲ್ಲರಿಗೂ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವರ ಸಿಸ್ಟಮ್ಸ್ ಗಳನ್ನು ಇಂಡಿಯಾದ ಒಳಗೆ ಸೆಟಪ್ ಮಾಡಿ, ಅದಕ್ಕೆ ಬೇರೆ ಯಾರು ಆಕ್ಸೆಸ್ ಇಲ್ಲದಾಗೆ ಮಾಡಿ ಹೊಸತೊಂದು ಕ್ಲೌಡ್ ಅನ್ನು ಕ್ರಿಯೇಟ್ ಮಾಡಿದ್ರು. ಇಟ್ಸ್ ಕಾಲ್ಡ್ ಆಸ್ ಮೇಘರಾಜ್. ಇದು ಇಂಡಿಯನ್ ಕ್ಲೌಡ್ ಸಿಸ್ಟಮ್. ಇದರ ನಂತರ ನೋಡುವ ಇಂಟರ್ನೆಟ್ ಆಫ್ ಥಿಂಗ್ಸ್. ನಾವು ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ಯೂಸ್ ಮಾಡ್ತಾ ಇದ್ದೇವೆ, ಒಂದು ಟಿವಿ ಯೂಸ್ ಮಾಡ್ತಾ ಇದ್ದೇವೆ, ಅಥವಾ ಈ ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ಏನಾಗ್ತಿತ್ತು, ನಮ್ಗೆ ಮಾತ್ರ ಗೊತ್ತಿತ್ತು ಅದರೊಳಗೆ ನಾವು ಏನಾಗ್ತಾ ಇದ್ದೇವೆ, ಯಾಕೆ ಇಡ್ತಾ ಇದ್ದೇವೆ, ಎಷ್ಟು ಟೈಮ್ ಇಡ್ತಾ ಇದ್ದೇವೆ ಅದ್ರೊಳಗೆ. ಈಗ AC ಆದ್ರೆ AC ಎಷ್ಟು ಹೀಟ್ ಮೇಂಟೈನ್ ಮಾಡ್ತಾ ಇದ್ದೇವೆ, ಕೂಲ್ ಮೇಂಟೈನ್ ಮಾಡ್ತಾ ಇದ್ದೇವೆ. ವಾಷಿಂಗ್ ಮೆಷಿನ್ಗೆ ಎಷ್ಟು ಗಂಟೆಗೆ ಅದನ್ನು ಒಗಿಲಿಕ್ಕೆ ಹಾಕ್ತೇವೆ. ಇದು ಎಲ್ಲವನ್ನು ನಮ್ಗೆ ಮಾತ್ರ ಗೊತ್ತಿತ್ತು. 1 ಮಿನಿಟ್. ಆದ್ರೆ ಈ ಕಂಪನಿಗಳಿಗೆ ಈ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ಕರೆಕ್ಟಾ? ನೀವು ಫ್ರಿಡ್ಜ್ ಎಷ್ಟೊತ್ತು ಯೂಸ್ ಮಾಡಿದಿರಿ, ನಿಮ್ಮ ಫ್ರಿಡ್ಜ್ ಅಲ್ಲಿ ಮೀಟ್ ಇಟ್ಟಿದಿರೋ, ಅಥವಾ ವೆಜಿಟೇಬಲ್ಸ್ ಇಟ್ಟಿದಿರೋ, ಅಥವಾ ಲಿಕ್ಕರ್ಸ್ ಇಟ್ಟಿದಿರೋ, ಅಥವಾ ಕೂಲ್ ಡ್ರಿಂಕ್ಸ್ ಇಟ್ಟಿದಿರೋ, 22ರಲ್ಲಿ ಇಟ್ಟಿದಿರೋ 18ರಲ್ಲಿ ಇಟ್ಟಿದಿರೋ ಕಂಪನಿ ಗೊತ್ತಿಲ್ಲ. ಕಂಪನಿಗೆ ಪ್ರತಿಯೊಂದು ಡಾಟಾ ಸಿಕ್ಕಿದಾಗ ಮಾತ್ರ ಅದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳೋ ಹೊಸ ಕಾನ್ಸೆಪ್ಟ್ ಅನ್ನು ಬಿಲ್ಡ್ ಮಾಡಿದ್ರು. ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಪ್ರತಿಯೊಂದು ಗ್ಯಾಜೆಟ್ಗೆ ಜೀವ ಕೊಡ್ತದೆ. ಜೀವ ಕೊಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಗ್ಯಾಜೆಟ್ ಕಂಪನಿಯ ಸರ್ವರ್ ನೊಟ್ಟಿಗೆ ಮಾತಾಡ್ತದೆ. ಕಂಪನಿಯ ಸರ್ವರ್ಗೆ ನೀವು ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಫ್ರಿಡ್ಜ್ ಅಲ್ಲಿ ನೀವು ಏನಿಟ್ಟಿದ್ದೀರಿ, ನೀವು ಯಾವಾಗ ಅದ್ರದ್ದು ಹೀಟ್ ಎಷ್ಟು ಲೆವೆಲ್ ಅಲ್ಲಿ ಇಟ್ಟಿದ್ದೀರಿ, ಕೂಲ್ ಎಷ್ಟು ಲೆವೆಲ್ ಅಲ್ಲಿ ಇಟ್ಟಿದ್ದೀರಿ, ಅದು ಯಾವಾಗ ನೀವು ಡೋರ್ ಓಪನ್ ಮಾಡ್ತೀರಿ, ಎಷ್ಟೊತ್ತು ಡೋರ್ ಓಪನ್ ಇಡ್ತೀರಿ, ಅಥವಾ ವಾಷಿಂಗ್ ಮೆಷಿನ್ ನೀವು ಎಷ್ಟು ಬಟ್ಟೆ ಹಾಕ್ತೀರಿ, ನಿಮ್ಮ ವಾಷಿಂಗ್ ಮೆಷಿನ್ ದಿನಕ್ಕೆ ಎಷ್ಟು ಸರ್ತಿ ಯೂಸ್ ಆಗ್ತದೆ, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕಂಪನಿ ಕೊಡ್ತದೆ. ಹಾಗಾಗಿ ಕಂಪನಿಯವರಿಗೆ ಏನಾಗ್ತದೆ, ಮನೆಯವರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ, ಅಥವಾ ಟೌನ್ ಅವರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ, ರೂರಲ್ ನವರು ಯಾವ ತರ ಫ್ರಿಡ್ಜ್ ಯೂಸ್ ಮಾಡ್ತಾರೆ, ವಾಷಿಂಗ್ ಮೆಷಿನ್ ಯೂಸ್ ಮಾಡ್ತಾರೆ, ಟೌನ್ ನವರು ಯಾವ ತರ ಯೂಸ್ ಮಾಡ್ತಾರೆ, ಅಥವಾ ನಿಮ್ಮ ಮನೆಯ ಲೈಟ್ಗಳು ಎಷ್ಟು, ನೀವು ಇಡೀ ಮನೆಗೆ ಲೈಟಿಂಗ್ ಎಷ್ಟು ಟೈಮ್ಸ್ ಯೂಸ್ ಮಾಡ್ತೀರಿ, ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಕಂಪನಿಯವರಿಗೆ ಇದರ ಬೇಸಿಸ್ ನ ಮೇಲೆ ಅವರು ಹೊಸ ಹೊಸ ಆಫರ್ಗಳನ್ನು ಕೊಡ್ಲಿಕ್ಕೆ ಆಗ್ತದೆ. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್. ಈಗ ಇದಿಷ್ಟೆಲ್ಲ ಡಾಟಾಗಳು ಬಂದು, ಇಷ್ಟು ಡಾಟಾ ಬಂದದ್ದನ್ನು ಅವ್ರು ಹೇಗೆ ಯೂಸ್ ಮಾಡ್ತಾರೆ,
ಇದು ನೆಕ್ಸ್ಟ್ ಕ್ವಶನ್. ಯಾಕಂತ ಹೇಳಿದ್ರೆ ಡಾಟಾ ಕಲೆಕ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಡಾಟಾ ಕಲೆಕ್ಟ್ ಆದದ್ದನ್ನು ಯೂಸ್ ಮಾಡೋದು ಇಸ್ ಇಂಪಾರ್ಟೆಂಟ್. ಆಗ ಹುಟ್ಟಿದ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಡಾಟಾ ಪಾಯಿಂಟ್ಸ್ ಅನ್ನು ಅನಲೈಸ್ ಮಾಡಿ ಅದರ ಕ್ರಕ್ಸ್ ಅನ್ನು ತೆಗೆದು ಕಂಪನೀಸಿಗೆ ಕೊಟ್ಟು, ನೋಡಿ ಈ ಟೌನ್ ನಲ್ಲಿ ಇಂಥ ಟೌನ್ ಯೂಸರ್ಸ್ ಈ ತರ ಯೂಸ್ ಮಾಡ್ತಾ ಇದ್ದಾರೆ, ಇಂಥ ರೂರಲ್ನವರಿಗೆ ನೀವು ಈ ಆಫರ್ ಕೊಟ್ರೆ ಒಳ್ಳೇದು. ಇದೆಲ್ಲದಕ್ಕೂ ಬೇಸ್ ಆಗಿ ಬಂದಿರುವಂತದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬಿಗ್ ಡಾಟಾ ಅನಾಲಿಟಿಕ್ಸ್ ನ ಬೇಸಿಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಿಂದ ಏನಾಗ್ತದೆ, ಪ್ರತಿಯೊಂದು ಸಿಸ್ಟಮ್ಗಳಲ್ಲೂ ಅವರು ಹೊಸತನವನ್ನು ತರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಕೆಲವೊಂದು ಕೆಲಸಗಳನ್ನು ಆಟೋಮೇಟ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಈಗ ನೀವು ಅಲ್ಲಿ ನೋಡ್ಬೋದು, ಕಸ್ಟಮರ್ ಸರ್ವಿಸ್ ಕಾಲ್ ಮಾಡ್ತೀರಿ. ನೀವು ಕಾಲ್ ಮಾಡಿದಾಗ ಹೆಚ್ಚು ಆಪ್ಷನ್ ಎಗೆ 1 ಒತ್ತಿ, ಆಪ್ಷನ್ ಬಿಗೆ 2 ಒತ್ತಿ, ಆಪ್ಷನ್ ಸಿಗೆ 1 ಒತ್ತಿ, ಕೊನೆಗೆ ಆಪರೇಟರ್ಗಾಗಿ 9 ಒತ್ತಿ ಅಂತ ಹೇಳ್ತಾರೆ. ಈ 1, 2, 3, 4 ಇದೆಲ್ಲವುಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಲ್ಲಿ ಏನ್ ಮಾಡ್ತದೆ, ನೀವು ಒತ್ತಾ ಹೋದಾಗೆ ಅಲ್ಲಿ ಕಂಪನಿಯ ಸರ್ವರ್ ನಿಂದ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಫೆಚ್ ಆಗ್ತದೆ. ಅದು ತೆಗೆದು ನಿಮ್ಗೆ ಬೇಕಾದ ಇನ್ಫಾರ್ಮೇಶನ್ ಗಳನ್ನು ಕೊಡ್ತದೆ. ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಸ್ಲೋಲಿ ಎಲ್ಲ ಏರಿಯಾಗಳನ್ನು ಆಕ್ಯುಪೈ ಮಾಡ್ತಾ ಬರ್ತಾ ಇದೆ. ನೆಕ್ಸ್ಟ್ ಬರ್ತಾ ಇದೆ ಬಿಗ್ ಡಾಟಾ ಅನಾಲಿಟಿಕ್ಸ್. ಎಲ್ರಿಗೂ ನನ್ನ ಸೂಚನೆ ಏನಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ, ಇನ್ನು ಮುಂದೆ ಬರುವಂತದ್ದು ಬಿಗ್ ಡಾಟಾ ಅನಾಲಿಟಿಕ್ಸ್. ನೀವು ಎಷ್ಟು ಯಾರಾದ್ರೂ ಯಂಗ್ಸ್ಟರ್ಸ್ ಇದ್ರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಅಥವಾ ಇನ್ನು ಟೆಕ್ನಿಕಲ್ ಏರಿಯಾದಲ್ಲಿ ಮುಂದೆ ಬರುವಂತ ಆಶಯ ಇದ್ದವರಿದ್ರೆ, ನೀವು ಫಸ್ಟ್ ಕಲಿಬೇಕಾದಂಥದ್ದು ಬಿಗ್ ಡಾಟಾ. ಅದು ಆರ್ ಇರ್ಬೋದು, ಪೈಥಾನ್ ಇರ್ಬೋದು, ಇನ್ಯಾವುದೇ ಪ್ಯಾಕೇಜ್ ಯೂಸ್ ಮಾಡಿ ಅಥವಾ ಲ್ಯಾಂಗ್ವೇಜ್ ಯೂಸ್ ಮಾಡಿ. ಬಟ್ ಬಿಗ್ ಡಾಟಾ ಅನಾಲಿಟಿಕ್ಸ್ಗೆ ಇನ್ ಫ್ಯೂಚರ್ ತುಂಬಾ ಅವಕಾಶಗಳಿದೆ. ಫಾರ್ ಎಕ್ಸಾಂಪಲ್, ನೀವು ಆರ್ ಮತ್ತು ಪೈಥಾನ್ ಕಲ್ತು ಒಂದು ಡಿಗ್ರಿ PG ಮುಗಿಸಿ ಯಾವ್ದಾದ್ರು ಕಂಪನಿಯಲ್ಲಿ ನಾನು ಡಾಟಾ ಅನಾಲಿಟಿಕ್ಸ್ಗೆ ಬರ್ತೇನೆ ಅಂತ ಹೇಳಿದ್ರೆ, ಇಫ್ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್, ಮಿನಿಮಮ್ 2 lakhs ಸ್ಯಾಲರಿ ಬ್ಯಾಂಗ್ಳೂರ್ನಂತ ಮೆಟ್ರೋಸ್ ಅಲ್ಲಿ ಸಿಗ್ತದೆ. ಅದೇ PhD ಆಗಿ ಡಾಟಾ ಸೈಂಟಿಸ್ಟ್ ಲೆವೆಲ್ಗೆ ಹೋಗುವಂತವರು ಅವರಿಗೆ ನಿಯರ್ಲಿ 5 to 6 lakhs ಪರ್ ಮಂತ್. ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ದು ಪರ್ ಮಂತ್ ಸ್ಯಾಲರಿ. ಇಂತಹ ಆಫರ್ಗಳು ಕೊಡ್ತಾ ಇದ್ದಾರೆ. ಬಟ್ ಅಂತಹ ಕ್ಯಾಂಡಿಡೇಟ್ಸೇ ಸಿಗ್ತಾ ಇಲ್ಲ ಯಾರಿಗೂ. ಯಾಕಂತ ಹೇಳಿದ್ರೆ ಇದೆಲ್ಲೋ ಲೇಟೆಸ್ಟ್. ಇದರಲ್ಲಿ ನೀವು ನೀವು ಇಲ್ಲಿ ಕೂತರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬ್ಯಾಂಗ್ಳೂರ್, ಬಾಂಬೆ ಅಂತಹ, ಪುಣೆ ಅಂತಹ ಅನೇಕ ಸ್ಥಳಗಳಿಗೆ ಹೋಗ್ಬೇಕಾಗ್ತದೆ. ಇದರಲ್ಲಿ ಪ್ರತಿಯೊಂದು ಡಾಟಾ ವೇರ್ ಹೌಸಿಂಗ್ ಇಂದ ಹಿಡಿದು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಹಿಡಿದು, ಡಾಟಾ ವೇರ್ ಹೌಸಿಂಗ್ ಅಂತ ಹೇಳಿದ್ರೆ ಅಷ್ಟು ಲಾರ್ಜ್ ಡಾಟಾವನ್ನು ನೀವು ಯಾವ ತರ ಕೂಡಿ ಹಾಕ್ತೀರಿ, ಅದನ್ನು ಯಾವ ತರ ಅನಲೈಸ್ ಮಾಡ್ತೀರಿ, ಅನಲೈಸ್ ಮಾಡಿ ಯಾವ ಡಿಸಿಷನ್ ಟೇಕಿಂಗ್ ಯಾವ ತರ ನೀವು ಪ್ರೆಸೆಂಟೇಶನ್ ಮಾಡ್ತೀರಿ, ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವ ತರ ಹೆಲ್ಪ್ ಮಾಡ್ತೀರಿ, ಇದು ಎಲ್ಲವನ್ನು ಬಿಗ್ ಡಾಟಾ ಅನಾಲಿಟಿಕ್ಸ್ ನಿಮ್ಗೆ ಹೇಳಿಕೊಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಮೆಷಿನ್ ಲರ್ನಿಂಗ್. ನೋಡ್ಬೋದು ನೀವು ಸ್ಕ್ರೀನ್ ನಲ್ಲಿ. ಮೆಷಿನ್ ಲರ್ನಿಂಗ್ ಅಂತ ಹೇಳಿದ್ರೆ ಮೆಷಿನ್ಗಳು ಪುಸ್ತಕವನ್ನು ಓದುವಂಥದ್ದಲ್ಲ. ನಿಮ್ಮ ಬಿಗ್ ಡಾಟಾದ ಮೇಲೆ ನಿಮ್ಗೆ ಯಾವಾಗ ಯಾವುದು ನೆಸೆಸಿಟಿ ಇದೆ ಅಥವಾ ನೀವು ಯಾವ ತರ ಬಿಹೇವ್ ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಚೇಸ್ ಬಿಹೇವಿಯರ್ ಹೇಗೆ, ನಿಮ್ಮ ಸ್ಪೆಂಡಿಂಗ್ ಬಿಹೇವಿಯರ್ ಹೇಗೆ, ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಹೇಗೆ, ನೀವು ಫ್ರೆಂಡ್ಸ್ ಒಟ್ಟಿಗೆ ಯಾವ ತರ ಫೇಸ್ಬುಕ್ ಅಲ್ಲಿ ಬಿಹೇವ್ ಮಾಡ್ತೀರಿ, ನೀವು ದಿನಕ್ಕೆ ಎಷ್ಟು ಫೋಟೋ ಲೈಕ್ ಕೊಡ್ತೀರಿ, ನೀವು ಎಷ್ಟು ಪೋಸ್ಟ್ ಮಾಡ್ತೀರಿ, ನೀವು ಪೋಸ್ಟ್ ಮಾಡುವಾಗ ಅಥವಾ ಅಲ್ಲಿ ಯಾವ ಆಡ್ ಬಂದ್ರೆ ನೀವು ಅದಕ್ಕೆ ಕ್ಲಿಕ್ ಮಾಡ್ತೀರಿ, ನಿಮ್ಮ ಬಿಹೇವಿಯರ್ ಯಾವ ತರಹದ ಪಿಕ್ಚರ್ಗಳಿಗೆ, ಯಾವ ಟೈಪ್ ಆಫ್ ಪಿಕ್ಚರ್ಗಳಿಗೆ ಹೇಗಿರ್ತದೆ, ಅದು ಬಿಸ್ನೆಸ್ ನ ಪಿಕ್ಚರ್ ಇರ್ಬೋದು ಅಥವಾ ರೊಮ್ಯಾನ್ಸ್ ನ ಪಿಕ್ಚರ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ನ ಫೋಟೋಸ್ ಇರ್ಬೋದು, ಯಾವುದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೇಗಿರ್ತದೆ, ಪ್ರತಿಯೊಂದನ್ನು ಅದು ಅನಲೈಸ್ ಮಾಡಿ ಅದರ ಬೇಸಿಸ್ ನ ಮೇಲೆ ನಿಮ್ಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಯಾವ್ದಾದ್ರು ಒಂದು ಐಟಮ್ ನ ಬಗ್ಗೆ ಹುಡುಕಿ ನೀವು ಪರ್ಚೇಸ್ ಮಾಡಬೇಡಿ, ಸೀದಾ ಹೊರಗೆ ಬನ್ನಿ, ಫೇಸ್ಬುಕ್ಕಿಗೆ ಹೋಗಿ. ಫೇಸ್ಬುಕ್ ಅಲ್ಲಿ ಹೋದಾಗ ನೀವು ಅಥವಾ ಯಾವುದೇ ವೆಬ್ಸೈಟ್ ಹೋಗಿ ಅಲ್ಲಿ ಆಡ್ಗಳು ಕಂಡ್ರೆ ನಿಮ್ಗೆ ಫಸ್ಟ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹುಡುಕಿದ ಐಟಮ್ ನ ಆಡ್ಗಳೇ ಬರ್ತದೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ಆನ್ ಮೆಷಿನ್ ಲರ್ನಿಂಗ್. ಅಲ್ಲಿರುವ ಸಿಸ್ಟಮ್ಗಳು ಹೇಳಿದೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಇದನ್ನು ಹುಡುಕಿದಿರಿ ಅಂತೇಳಿ.
ಅದರ ಬೇಸಿಸ್ ನ ಮೇಲೆ ಗೂಗಲ್ ಏನ್ ಮಾಡಿದೆ, ಎಲ್ಲರಿಗೂ ಮೆಸೇಜ್ ಕಳಿಸಿದೆ, ಇವನಿಗೆ ಇದು ಅಗತ್ಯ ಇದೆ, ಇವನು ಹುಡುಕ್ತಾ ಇದ್ದಾನೆ, ಇನ್ನೂ ಪರ್ಚೇಸ್ ಮಾಡ್ಲಿಲ್ಲ, ಎಲ್ಲಾ ಕಡೆ ತೋರಿಸಿ ಅಂತ. ಎಲ್ಲ ಕಡೆಯಲ್ಲೂ ಆ ಐಟಮ್ ನ ಅಡ್ವರ್ಟೈಸ್ ಬರ್ತದೆ. ಇದು ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೆನ್ಪಿಟ್ಕೊಳ್ಳಿ. ಈ ಮೆಷಿನ್ ಲರ್ನಿಂಗ್ ನಲ್ಲಿ ಇದೆಲ್ಲ ವರ್ಕ್ ಆಗ್ತದೆ. ನಾನು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಟೈಮ್ ಆಗ್ತಾ ಬಂತು, ಇನ್ನೊಂದು 15 ಮಿನಿಟ್ಸ್ ಇದೆ. ನೆಕ್ಸ್ಟ್ ಬರುವಂತದ್ದು ರೋಬೋಟಿಕ್ಸ್. ನಿಮ್ಗೆ ಗೊತ್ತಿರ್ಬೋದು, ಫೇಮಸ್ ರಜನಿಕಾಂತ್ ಅವರ ಫಿಲ್ಮ್ ರೋಬೋದಲ್ಲಿ ಯಾವ ತರ ರೋಬೋಟ್ಗಳನ್ನು ಯೂಸ್ ಮಾಡಿ ನಾವು ವರ್ಕ್ ಗಳನ್ನು ಮಾಡಬಹುದು ಅಂತ, ಅದರ ಪಾಸಿಟಿವ್ ನೆಗೆಟಿವ್ ಎರಡನ್ನು ಅವರು ರೋಬೋದಲ್ಲಿ ಹೇಳಿದ್ದಾರೆ. ನಾನು 2 ವರ್ಷದ ಹಿಂದೆ, 2 ಅಥವಾ 3 ವರ್ಷದ ಹಿಂದೆ ಬ್ಯಾಂಗ್ಳೂರಲ್ಲಿ ಒಂದು ಎಕ್ಸ್ಪೋಕ್ ಹೋಗಿದ್ದೆ. ಅಲ್ಲಿ ಬ್ಯಾಂಗ್ಳೂರ್ನ ಒಂದು ಕಂಪನಿಯವರು, ಬ್ಯಾಂಗ್ಳೂರ್ನ ಒಂದು ಸ್ಟಾರ್ಟ್ಅಪ್ ನವರು ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದಿದ್ರು. ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಪೈಂಟಿಂಗ್, ಔಟ್ಸೈಡ್ ಪೈಂಟಿಂಗ್ ಅನ್ನು ಮನುಷ್ಯರು ಮಾಡುವಾಗ ತುಂಬಾ ರಿಸ್ಕ್ ಇರ್ತದೆ. ಆ ರಿಸ್ಕ್ ಹೇಗೆ ಅಂತ ಹೇಳಿದ್ರೆ, ತಪ್ಪಿ ಬೀಳುವಂಥದ್ದು, ಅಥವಾ ಅವರಿಗೆ ಇಂಜೂರ್ ಆಗುವಂಥದ್ದು, ಅಥವಾ ಅವರಿಗೆ ಮೇಲೆ ಹೋದಾಗ ಸೈಕಾಲಜಿಕಲ್ ಇಫೆಕ್ಟ್ ಆಗುವಂಥದ್ದು ಇದೆಲ್ಲ. ಇದರ ಬದಲು ಯಾಕೆ ಮೆಷಿನ್ಗಳನ್ನು ಅಥವಾ ರೋಬೋಟ್ಸ್ ಗಳನ್ನು ಯೂಸ್ ಮಾಡಿ ಪೈಂಟಿಂಗ್ ಮಾಡಬಾರ್ದು, ಅಥವಾ ಆ ಗ್ಲಾಸ್ ಗಳನ್ನು ಕ್ಲೀನ್ ಮಾಡಿಸಬಾರ್ದು? ಈ ಕಾನ್ಸೆಪ್ಟ್ ಮೇಲೆ ಅವರೊಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿದ್ರು. ಅವರ ಆ ಪ್ರಾಡಕ್ಟ್ ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅನೇಕರು ಅಲ್ಲಿ ಆ ಎಕ್ಸ್ಪೋದಲ್ಲೇ ಅದನ್ನು ಪರ್ಚೇಸ್ ಮಾಡಿದ್ರು. ಈ ತರ ರೋಬೋಟಿಕ್ಸ್ ಅಂತ ಹೇಳುವಂಥದ್ದು ಇನ್ನು ಮುಂದೆ ಎಲ್ಲ ಕಡೆಯಲ್ಲೂ ನೀವು ಕಾಣ್ಬೋದು. ಈಗ ಕೊರೋನಾದಲ್ಲಂತೂ ಆದಷ್ಟು ಜಾಸ್ತಿ ರೋಬೋಟ್ ಗಳನ್ನು ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಡಾಕ್ಟರ್ಗಳು ಅಥವಾ ನರ್ಸ್ಗಳು ಪೇಷಂಟ್ ಗಳ ಹತ್ರ ಹೋಗಿ ಅವರಿಗೆ ಐಟಮ್ ಕೊಟ್ಟು ಅಲ್ಲಿ ಅವರಿಗೆ ಇನ್ಫೆಕ್ಟ್ ಆಗುವ ಬದಲು ಮೆಷಿನ್ ಗಳನ್ನು ಕಳಿಸುವಂಥದ್ದು, ಇದು ಎಲ್ಲವೂ ರೋಬೋಟಿಕ್ಸ್ ಅಲ್ಲಿ ಇನ್ನು ಮುಂದೆ ಬರ್ತದೆ. ಒಂದು ಬಾರಿ ರೋಬೋಟಿಕ್ಸ್ ಬಂದ ನಂತರ ನೆಕ್ಸ್ಟ್ ಬರುವಂತದ್ದು ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ ಅಂತ ಹೇಳಿದ್ರೆ, ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವುದೆಲ್ಲ ರಿಪೀಟೆಡ್ ಪ್ರೊಸೆಸ್ಗಳಿವೆ ಅದನ್ನು ಹೇಗೆ ಆಟೋಮೇಟ್ ಮಾಡಬಹುದು. ಉದಾಹರಣೆಗೆ ನೀವು ವೆಬ್ಸೈಟ್ ಅಲ್ಲಿ ನೋಡ್ಬೋದು, ಚಾಟ್ ವಿತ್ ಮೀ ಅಂತ ಇರ್ತದೆ. ಕೆಳಗೆ ಒಂದು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಚಾಟ್ ವಿತ್ ದಿ ಸೇಲ್ಸ್ ಅಥವಾ ಚಾಟ್ ವಿತ್ ದಿ ಎಕ್ಸ್ಪರ್ಟ್ ಅಂತೇಳಿ ಒಂದು ಬಟನ್ ಇರ್ತದೆ. ನೀವು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬರ್ತದೆ. ನೀವು ಯಾವುದೇ ಕ್ವಶನ್ ಅನ್ನು ಟೈಪ್ ಮಾಡಿ ನಿಮ್ಗೆ ಆನ್ಸರ್ ಬರ್ತದೆ. ನೀವು ಎಣಿಸಬಹುದು ಈ ಕಂಪನಿಯ ಸರ್ವಿಸ್ ಎಷ್ಟು ಒಳ್ಳೆದಿದೆ, ಯಾಕಂತ ಹೇಳಿದ್ರೆ ನಾನು ಕ್ವಶನ್ ಟೈಪ್ ಮಾಡಿದ ಕೂಡಲೇ ಅಲ್ಲಿ ಕೂಡಲೇ ಆನ್ಸರ್ ಬಂತು ಅಂತ. ಆಕ್ಚುಲಿ ಅದು ಮನುಷ್ಯರಲ್ಲ, ಇದು ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್. ನಿಮ್ಮ ಪ್ರತಿಯೊಂದು ಕ್ವಶನ್ಗಳನ್ನು ಅದು ಅನಲೈಸ್ ಮಾಡಿ ಅದರ ಡಾಟಾಬೇಸ್ ನಲ್ಲಿ ಅದಕ್ಕೆ ಬೇಕಾದ ಆನ್ಸರ್ ಅನ್ನು ತೆಗೆದು ನಿಮ್ಗೆ ಹಾಕ್ತದೆ. ನೀವು ಕ್ವಶನ್ಗಳನ್ನು ರಾಂಗ್ ಟೈಪ್ ಮಾಡಿ ಅಥವಾ ಸಂಬಂಧವೇ ಇಲ್ಲದ ವರ್ಡ್ ಗಳನ್ನು ಟೈಪ್ ಮಾಡಿ, ಆಗ ನಿಮ್ಗೆ ಗೊತ್ತಾಗ್ತದೆ ಅದು ಮನುಷ್ಯನ ಅಥವಾ ಮೆಷಿನ್ ಅಂತ. ಇದು ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್. ಇದು ಎಲ್ಲ ಕಡೆಯಲ್ಲೂ ಇನ್ನು ಯೂಸ್ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಟ್ರಾವೆಲ್ ಅಂಡ್ ಲಾಜಿಸ್ಟಿಕ್ಸ್ ಅಲ್ಲಿ ಯೂಸ್ ಆಗ್ತದೆ. ಎಲ್ಲಿ ನೀವು ರಿಪೀಟೆಡ್ ಪ್ರೊಸೆಸ್ ಗಳನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಎಲ್ಲವೂ ಈ ರೋಬೋಟಿಕ್ ಪ್ರೊಸೆಸ್ ಆಟೋಮೇಷನ್ ಬರ್ತದೆ ಇನ್ನು ಮುಂದೆ. ನೆಕ್ಸ್ಟ್ ಬರುವಂತದ್ದು ಸೆಲ್ಫ್ ಡ್ರಿವನ್ ಕಾರ್ಸ್. ನಾನು ಆಗ ಹೇಳಿದೆ, RPA ಅಲ್ಲಿ ಮತ್ತು ರೋಬೋಟ್ಸ್ ಅಲ್ಲಿ ಎರಡನ್ನು ಕಂಬೈನ್ ಮಾಡಿ ಗೂಗಲ್ನವರು ಪ್ರಥಮವಾಗಿ ಸೆಲ್ಫ್ ಡ್ರಿವನ್ ಕಾರ್ ತಕೊಂಡು ಬಂದ್ರು. ಈ ಕಾರ್ನ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ನೀವು ಕಾರನ್ನು ಆನ್ ಮಾಡಿ ಕೂತ್ ಬಿಟ್ರೆ ಆಯ್ತು, ಅದರಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಡೆಸ್ಟಿನೇಷನ್ ಹಾಕಿದ್ರೆ, ಆ ಡೆಸ್ಟಿನೇಷನ್ ಹಾಕಿದ ನಂತರ ಕಾರು ಆಟೋಮೆಟಿಕ್ ಯಾವುದು ಕರೆಕ್ಟ್ ರೂಟ್ ಇದೆ ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ತದೆ. ಆ ಗೂಗಲ್ ಮ್ಯಾಪ್ ನಿಂದ ಬೇಸಿಸ್ ನ ಮೇಲೆ ಅದು ನಿಮ್ಮನ್ನು ಆ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತದೆ. ನೀವು ಡ್ರೈವಿಂಗ್ ಮಾಡ್ಲಿಕ್ಕಿಲ್ಲ, ನೀವು ಏನು ಮಾಡ್ಲಿಕ್ಕಿಲ್ಲ, ನೀವು ಆರಾಮ್ಸ ಪುಸ್ತಕ ಓದ್ಬೋದು ಅಥವಾ ನಿದ್ರೆ ಮಾಡ್ಬೋದು. ಎಲ್ಲವನ್ನು ಈ ಸೆಲ್ಫ್ ಡ್ರಿವನ್ ಕಾರ್ ಗೂಗಲ್ ನದ್ದು ಮಾಡ್ತದೆ. ಇದು ಎಲ್ಲವೂ ಹೇಗೆ ಸಾಧ್ಯ ಆಗ್ತದೆ? ಈ ಲಾಸ್ಟ್ ಬಾಟಮ್ ಕಾರ್ನರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ಆ ವಿಷಯಗಳನ್ನು ನೋಡ್ಬೋದು. ಅದರಲ್ಲಿ ಪ್ರತಿಯೊಂದು ಸೈಡ್ ಅಲ್ಲಿ ಬೀಮ್ಸ್ ಅಥವಾ ಲೇಸರ್ಸ್ ಎಲ್ಲವೂ ಇರ್ತದೆ. ಅದು ಪ್ರತಿಯೊಂದನ್ನು ಮಾನಿಟರ್ ಮಾಡ್ತದೆ. ಅದರಲ್ಲಿ ಒಂದು ರಾಡಾರ್ ಇದೆ, ಅದು ಮತ್ತೊಂದು ಸೆನ್ಸರ್ ಇದೆ. ಇದು ಎಲ್ಲವೂ ನಾನು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಇಲ್ವಾ ಅಂತ ಆ ಕಾರಿಗೆ ಹೇಳ್ತಾ ಇರ್ತದೆ. ಒಂದು ಕಾರ್ ಸಡನ್ ಅಡ್ಡ ಬಂದಾಗ ಅದು ಕೂಡಲೇ ನಿಲ್ಲಿಸಿ ಬಿಡ್ತದೆ. ಮತ್ತೆ ಆ ಕಾರ್ ದಾಟಿದ ನಂತರ ಅಥವಾ ಯಾವುದೇ ಆಬ್ಜೆಕ್ಟ್ ಬಂದ ನಂತರ ಮುಂದೆ ಹೋದ ನಂತರ ಅದು ಕಾರ್ ಮುಂದೆ ಹೋಗ್ತದೆ. ನೆಕ್ಸ್ಟ್ ಬರುವಂತದ್ದು ಡಿಜಿಟಲ್ ಟೆಕ್ನೋಗ್ರಫಿ. ಇದೊಂದು ಸ್ವಲ್ಪ ಟೆಕ್ನಿಕಲಿ ಹೈ ಲೆವೆಲ್ ಕಾನ್ಸೆಪ್ಟ್. ಏನಾಯ್ತು, ಈ ಟೆರರಿಸ್ಟ್ ಗಳ ಮಧ್ಯೆ
ಇಮೇಜ್ಗಳು ತುಂಬಾ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನೀವೀಗ ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು ವಾಟ್ಸ್ಆಪ್ ಅಲ್ಲಿ ಎಷ್ಟು ಇಮೇಜ್ಗಳು ಬರ್ತವೆ. ನಾವೇನ್ ಮಾಡ್ತೇವೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನ ಕೆಲವರು ನೋಡೋದು ಇಲ್ಲ, ಅದು ಏನು ಇಮೇಜ್ ಅಂತ ತೆಗೆದು ಕಳಿಸಿ ಬಿಡ್ತಾರೆ. ಹೀಗೆ ಬಿಟ್ವೀನ್ ದ ಕಂಟ್ರೀಸ್ ಕೆಲವು ಜನರ ಮಧ್ಯೆ ತುಂಬಾ ವಿಶಸ್ ಅಥವಾ ಇನ್ಯಾವುದು ಇಮೇಜ್ಗಳು ತುಂಬಾ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಮ್ಮ ಮಿಲಿಟರಿ ಅವರು ಇದೇನೋ ವಿಶಸ್ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ರು. ಒಂದು ದಿನ ಒಂದು ಟೆರರಿಸ್ಟ್ ಅನ್ನು ಹಿಡಿದು ಬಾಯಿ ಬಿಡಿಸಿದಾಗ ಆ ಇಮೇಜ್ಗಳು ಏನು ಅಂತ ಹೇಳಿದಾಗ ಅವನು ಬಾಯಿ ಬಿಟ್ಟ. ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಇಮೇಜ್ ನ ಹಿಂದ್ಗಡೆಯಲ್ಲಿ ಡಾಟಾ ಅಥವಾ ಇನ್ಫಾರ್ಮೇಶನ್, ಸೆಕ್ಯೂರಿಟಿ ಇನ್ಫಾರ್ಮೇಶನ್ಗಳು ಅಥವಾ ಕ್ವಶನ್ಗಳು ಬಾರ್ಡರ್ ಕ್ರಾಸ್ ಮಾಡಿ ಈ ಕಡೆ ಬರ್ತಾ ಇತ್ತು. ಈ ಕಾನ್ಸೆಪ್ಟ್ ಇಮೇಜ್ ನ ಒಳಗಡೆಯಲ್ಲಿ ನೀವು ಇನ್ಫಾರ್ಮೇಶನ್ ಅಥವಾ ಅಪ್ಲಿಕೇಶನ್ಸ್ ಗಳನ್ನು ಇಂಜೆಕ್ಟ್ ಮಾಡುವ ಕಾನ್ಸೆಪ್ಟ್ ಗೆ ಹೇಳುವಂತದ್ದು ಡಿಜಿಟಲ್ ಸ್ಟೆಗ್ನೋಗ್ರಫಿ. ಅದನ್ನು ನೀವು ಒಳ್ಳೆಯದಕ್ಕೂ ಯೂಸ್ ಮಾಡಬಹುದು ಅಥವಾ ಕೆಟ್ಟದಕ್ಕೂ ಯೂಸ್ ಮಾಡಬಹುದು. ಕೆಟ್ಟದಕ್ಕೆ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ವಾಟ್ಸ್ಆಪ್ ಅಲ್ಲಿ ನೀವು ನೋಡ್ಬೋದು ಅನೇಕ ವಿಶಸ್ ಅಥವಾ ದೀಪಾವಳಿ ಗ್ರೀಟಿಂಗ್ಸ್ ಅಥವಾ ನ್ಯೂ ಇಯರ್ ವಿಶಸ್ ಎಲ್ಲ ಬರ್ತದೆ. ಹೆಚ್ಚಿನದೆಲ್ಲ ಚೈನಾದಲ್ಲಿ ಒರಿಜಿನೇಟ್ ಆಗ್ತದೆ. ನೀವು ಎಣಿಸ್ಬೋದು ಚೈನಾದವರು ಯಾಕೆ ಇದನ್ನು ಕಳಿಸ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮ ಎಷ್ಟು ಮೊಬೈಲ್ ನ ಮಧ್ಯದಲ್ಲಿ ಆ ಇಮೇಜ್ಗಳು ಮೂವ್ ಆಗ್ತದೆ ಅಷ್ಟು ಡಾಟಾ ಅವರಿಗೆ ಸಿಗ್ತದೆ. ಅಷ್ಟು ಡಾಟಾ ಅವರಿಗೆ ಇಷ್ಟು ಕಂಪ್ಯೂಟರ್ನ. ನಾವು ಈಗ ಝೂಮ್ ನಲ್ಲಿ ವೆಬಿನಾರ್ ಮಾಡುವಾಗ ಅನೇಕರು ಅಬ್ಜೆಕ್ಟ್ ಮಾಡ್ತಾರೆ, ಸರ್ ಝೂಮ್ ಹಾಳು, ಝೂಮ್ ಬಂದ್ರೆ ವೈರಸ್ ಎಫೆಕ್ಟ್ ಆಗ್ತದೆ ಅಂತ. ಝೂಮ್ ಗಿಂತಲೂ ಡೇಂಜರಸ್ ಈ ವಾಟ್ಸ್ಆಪ್ ನಲ್ಲಿ ಬರುವಂತಹ ಇಮೇಜ್ಗಳು. ಅದರಲ್ಲಿ ನೀವು ಸೆಕ್ಯೂರ್ಡ್ ನಿಮ್ಗೆ ಗೊತ್ತಿದ್ದವರು ಮಾಡಿದ ಇಮೇಜ್ಗಳನ್ನು ಮಾತ್ರ ಓಪನ್ ಮಾಡಿ. ಅನ್ನೆಸರಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಥವಾ ಈ ಯಾವುದೇ ಹಬ್ಬದ ವಿಶಸ್ಗಳು ಬಂದ್ರೆ ಅದನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಲ್ಲೇ ನೋಡಿ ಬಿಟ್ಬಿಡಿ. ಅದನ್ನು ಯಾವಾಗ ನೀವು ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಮಾಡ್ತಿರೋ ಅದರ ಹಿಂದೆ ಇರುವಂತ ಅಪ್ಲಿಕೇಶನ್ ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಹೇಗೆ ಇದ್ರ ಹಿಂದೆ ಅಪ್ಲಿಕೇಶನ್ ಇದೆಯಾ ಇಲ್ವಾ ಅಂತ ಹೇಗೆ ನೋಡ್ಕೊಳ್ಬಹುದು. ಆ ಇಮೇಜ್ ಅನ್ನು ನೀವು ಕಂಪ್ಯೂಟರ್ಗೆ ತಂದು ಕಂಪ್ಯೂಟರ್ ಅಲ್ಲಿ ಅದರ ಮೇಲೆ ಆ ಇಮೇಜ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಓಪನ್ ವಿತ್ ಅಲ್ಲಿ ನೋಡಿ. ಓಪನ್ ವಿತ್ ಅಲ್ಲಿ ನಿಮ್ಗೆ ಇಮೇಜ್ ನ ಅಪ್ಲಿಕೇಶನ್ಸ್ ಮಾತ್ರ ಬಂದ್ರೆ ಇಟ್ ಇಸ್ ಪ್ಯೂರ್ ಇಮೇಜ್. ಕೆಲವು ಸರ್ತಿ ಬೇರೆ ಅಪ್ಲಿಕೇಶನ್ಸ್ ಬರ್ತದೆ ಆಗ ಇಟ್ ಈಸ್ ವೈರಸ್. ಇಟ್ ಈಸ್ ಕಂಟೈನಿಂಗ್ ಸಮಥಿಂಗ್ ವಿಚ್ ಈಸ್ ಕಾಲ್ಡ್ ಸ್ಟೆಗೋಸ್ಪ್ಲಾಯ್ಟ್. ಇನ್ ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಏರಿಯಾದಲ್ಲಿ ಯಾವ ತರ ಎಲ್ಲ ಚೇಂಜ್ ಆಗ್ತದೆ ನಾವೀಗ ನೋಡ್ತಾ ಇರ್ಬೋದು. ತುಂಬಾ ಬದಲಾವಣೆಗಳು ಬಂದಿದೆ. ಜಟಕಾ ಬಂಡಿಯಿಂದ ಹಿಡಿದು, ಹಡಗಿನಿಂದ ಹಿಡಿದು, ರೈಲಿನಿಂದ ಹಿಡಿದು, ವಿಮಾನದವರೆಗೆ ಹೋಯ್ತು. ನೆಕ್ಸ್ಟ್ ಬರುವಂತದ್ದೇನು, ನೆಕ್ಸ್ಟ್ ಬುಲೆಟ್ ಟ್ರೈನ್ಸ್ ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಇದೆ. ಹೈಪರ್ ಲೂಪ್ಸ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಅದರ ಪ್ರಾಯೋಗಿಕ ಇಂಪ್ಲಿಮೆಂಟೇಶನ್ ಆಗ್ತಾ ಇದೆ. ಇದಿಷ್ಟೇ ಮುಗೀತಾ? ಈ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅನೇಕ ಆವಿಷ್ಕಾರಗಳು ಬರ್ತದೆ. ನೀವು ರಾಮಾಯಣ ಮಹಾಭಾರತ ನೋಡಿದ್ರೆ ಅದರಲ್ಲಿ ಕೆಲವೆಲ್ಲ ಕಾನ್ಸೆಪ್ಟ್ಗಳು ಬರ್ತದೆ. ನಾವೇನ್ ಮಾಡ್ತೇವೆ, ಇದೆಲ್ಲ ಮಿತ್ ಅಂತ ಹೇಳಿದ್ರೆ ಮೂಢನಂಬಿಕೆ ಅಥವಾ ಇಲ್ಲ ಅದು ಸುಳ್ಳು, ಅದು ಹಾಗೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ನಾವು ಅದನ್ನು ಬಿಡ್ತೇವೆ. ಬಟ್ ಆಕ್ಚುಲಿ ಅದರ ಅಂತಹ ವಿಶೇಷತೆಯನ್ನು ನಾವು ಹೇಗೆ ಮಾಡ್ಬೋದು ಅಂತ ಹೇಳುವ ಬಗ್ಗೆ ಆವಿಷ್ಕಾರಗಳು ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತದ್ದು ಮೈಕ್ರೋಸಾಫ್ಟ್ ಹೋಲೋಪೋರ್ಟೇಷನ್. ಈ ಹೋಲೋಪೋರ್ಟೇಷನ್ ಅಂದ್ರೆ ಏನು? ಅದರಲ್ಲಿ ನೀವು 3 ವ್ಯಕ್ತಿಗಳನ್ನು ಕಾಣ್ತಾ ಇದ್ದೀರಿ. ಆಕ್ಚುಲಿ ಅದು ಇಬ್ರು. ಒಂದು ಮಧ್ಯದಲ್ಲಿ ಇರುವಂತವರು ತಂದೆ, ಸೈಡ್ ಅಲ್ಲಿ ಇರುವಂತಹ ಹುಡುಗಿ ಮಗಳು. ತಂದೆ ನ್ಯೂಯಾರ್ಕ್ ನ ಒಂದು ಪ್ಲೇಸ್ ಅಲ್ಲಿ ಇದ್ದಾರೆ, ಮಗಳು ಇನ್ನೊಂದು ಕಂಟ್ರಿಯ ಯಾವುದೋ ಒಂದು ಕಡೆಯಲ್ಲಿ ಅವಳ ಮನೆಯಲ್ಲಿ ಅವಳಿದ್ದಾಳೆ. ಅವಳು ಏನ್ ಮಾಡ್ತಾಳೆ, ತಂದೆಯೊಟ್ಟಿಗೆ ವರ್ಚುವಲಿ ಡಿಸ್ಕಸ್ ಮಾಡ್ತಾರೆ. ವರ್ಚುವಲಿ ಅವರು ಇನ್ವಾಲ್ವ್ ಆಗ್ತಾರೆ. ವರ್ಚುವಲಿ ಇನ್ವಾಲ್ವ್ ಆಗುವಾಗ ತಂದೆಗೆ ಮಗಳು ಎದುರಲ್ಲಿ ಕಾಣ್ತಾರೆ, ಮಗಳಿಗೆ ತಂದೆ ಎದುರಲ್ಲಿ ಕಾಣ್ತಾರೆ. ಇಬ್ರು ಸೆಕೆಂಡ್ ಕೊಡ್ತಾರೆ. ಐಟಮ್ಗಳನ್ನು, ಮಗಳು ಅಪ್ಪನಿಗೆ ಐಟಮ್ಗಳನ್ನು ತೋರಿಸ್ತಾರೆ, ಅಪ್ಪ ಅವಳಿಗೆ ಬೇಷ್ ಅಂತ ಹೇಳ್ತಾನೆ, ಪ್ರತಿಯೊಂದು ಮಾಡ್ತಾರೆ. ಬಟ್ ಇಬ್ರು ಎದುರಲ್ಲಿ, ಬಿಕಾಸ್ ಇಟ್ ಈಸ್ ದಿ ಮೈಕ್ರೋಸಾಫ್ಟ್ ಹೋಲೋಪೋರ್ಟೇಷನ್. ನಾನೊಂದು ಇಮೇಜ್ ತೋರಿಸ್ತೇನೆ, ಇದ್ ನೋಡಿ. ಆಕ್ಚುಲಿ ತಂದೆ ಇರುವಂತದ್ದು ಬೇರೆ ಕಡೆ, ಮಗಳಿರುವಂತದ್ದು ಬೇರೆ ಕಡೆ. ಬಟ್ ಇಬ್ಬರ ಮಧ್ಯೆ ಡಿಸ್ಕಷನ್ ನೋಡಿ. ಮಗಳಿಗೆ ತಂದೆ ಎದುರು ನಿಂತಾಗೆ ಕಾಣ್ತದೆ, ಪ್ರತಿಯೊಂದು ಕಾಣ್ತದೆ. ತಂದೆಗೆ ಮಗಳೇ ಎದುರು ನಿಂತಾಗೆ ಮಗಳು ಐಟಮ್ಸ್ ಗಳನ್ನು ತೋರಿಸುವಂತದ್ದು ಪ್ರತಿಯೊಂದು ಕಾಣ್ತದೆ. ಇದು ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಇನ್ನು ಮುಂದೆ ಇದು ಮಾರ್ಕೆಟಿಗೆ ಬರ್ತದೆ. ಇಟ್ ಈಸ್ ಮೈಕ್ರೋಸಾಫ್ಟ್ ಹೋಲೋಪೋರ್ಟೇಷನ್. ಇಲ್ಲಿಗೆ ಮುಗೀತಾ? ಇಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಬರುವಂತದ್ದು ಟೆಲಿಪೋರ್ಟೇಷನ್. ನೀವು ಮಹಾಭಾರತ ಅಥವಾ ರಾಮಾಯಣದಲ್ಲಿ ನೋಡಿರ್ಬೋದು,
ಅವರು ಯೋಚನೆ ಮಾಡಿ ನಾನು ಇಂಥ ಕಡೆಗೆ ಹೋಗ್ಬೇಕು ಅಂತೇಳಿ ಯೋಚನೆ ಮಾಡಿದಾಗ ಅವ್ರು ಆ ಕಡೆಗೆ ಹೋಗ್ತಾ ಇದ್ರು. ನೆನ್ಪಿದ್ಯಾ? ಇದೆಲ್ಲವೂ ನಾವು ಹಿಂದೆ ನಡೆದದ್ದು ಅಂತ ಹೇಳ್ತಿತ್ತು. ಅದನ್ನು ಈ ವೈಚಾರಿಕ ಅಥವಾ ಬುದ್ಧಿವಂತರು ಏನ್ ಮಾಡ್ತಾರೆ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ, ಟೆಲಿಪೋರ್ಟೇಶನ್ ನ ಬಗ್ಗೆ ಈಗ ತುಂಬಾ ಆವಿಷ್ಕಾರಗಳು ನಡೀತಾ ಇದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೇಗೆ ಇಮ್ಮಿಡಿಯೇಟ್ ಹೋಗುವಂಥದ್ದು ಅಂತ. ಅದು ಟೆಲಿಪೋರ್ಟೇಶನ್ ಅಂತ ಹೇಳಿದ್ರೆ ಈ ಟೆಲಿಪತಿಯ ಟೈಪ್. ಟೆಲಿಪತಿ ಅಂತ ಹೇಳುದು ಎಲ್ರಿಗೂ ಗೊತ್ತಿದೆ. ನಾನು ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಇನ್ನೊಂದು ಪ್ಲೇಸ್ನವರೊಟ್ಟಿಗೆ ಮಾತಾಡೋದು ಟೆಲಿಪೋರ್ಟೇಶನ್. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳ ಕಾರ್ಟೂನ್ ಎಲ್ಲರೂ ನೋಡಿರ್ಬೋದು. ಈ ಕಾರ್ಟೂನ್ ಅಲ್ಲಿ ನೀವು ಇದನ್ನು ನೋಡ್ಬೋದು. ಡೋರೆಮಾನ್ ಕಾರ್ಟೂನ್ ಅಲ್ಲಿ ಅವನ ಮನೆಯಿಂದ ನನಗೆ ಬೀಚಿಗೆ ಹೋಗ್ಬೇಕು ಅಂತ ಹೇಳಿ ಆದ್ರೆ ಅವನ ದಾರಿಯಲ್ಲಿ ಹೋಗುದಿಲ್ಲ. ಅವನ ಹತ್ರ ಒಂದು ಡೋರ್ ಇದೆ. ಆ ಡೋರ್ ಓಪನ್ ಮಾಡಿ ಅದಕ್ಕೆ ಹೊರಗೆ ಬಂದ್ರೆ ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಬರ್ತಾನೆ. ಆ ಡೋರ್ ಓಪನ್ ಮಾಡಿ ನನಗೆ 100 ವರ್ಷ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನು ಅಷ್ಟು ಹಿಂದೆ ಹೋಗ್ತಾನೆ. ಇದು ಟೆಲಿಪೋರ್ಟೇಶನ್ ಕಾನ್ಸೆಪ್ಟ್ ಕಾರ್ಟೂನ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಕೆಲವು ಕಂಪನಿಗಳು ಈ ಟೆಲಿಪೋರ್ಟೇಶನ್ ಮೇಲೆ ವರ್ಕ್ ಮಾಡ್ತಾ ಇದೆ ಸೀರಿಯಸ್ ಆಗಿ. ನೆಕ್ಸ್ಟ್ ಬರುವಂತದ್ದು ಎಜುಕೇಶನ್. ಎಜುಕೇಶನ್ ಅಲ್ಲಿ ನೀವು ಏನೆಲ್ಲ ಮಾಡಬಹುದು. ಇಷ್ಟವರೆಗೆ ಎಜುಕೇಶನ್ ಅಂತ ಹೇಳಿದ್ರೆ ಅಥವಾ ಫಾರಿನ್ ಯೂನಿವರ್ಸಿಟಿಯಲ್ಲಿ ಕಲಿಯುವುದು ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ. ನೀವು ಅಲ್ಲಿ ಹೋಗಿ ಕಲಿಬೇಕು, ಹಾರ್ವರ್ಡ್ ಅಲ್ಲಿ ಅಥವಾ ಮೆಸಚ್ಯೂಸೆಟ್ಸ್ ಅಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ನೀವು ತುಂಬಾ ಖರ್ಚು ಮಾಡಬೇಕು, ಅಲ್ಲಿಗೆ ವೀಸಾ ತಕೊಂಡು ಹೋಗ್ಬೇಕು, ಅಲ್ಲಿ ಇರ್ಬೇಕು ಅಂತ ಹೇಳಿ. ಈಗ ಹಾಗಿಲ್ಲ. ನೀವು ಯಾವುದೇ ಯೂನಿವರ್ಸಿಟಿಯ ಎಜುಕೇಶನ್ ಸರ್ಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ನೀವು EDX ಅಂತ ಹೇಳುವ ಸೈಟಿಗೆ ಹೋಗಿ. EDX ನಲ್ಲಿ ನೀವು ಕಲಿಯುವುದು ಫ್ರೀ. ನಿಮ್ಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಆದ್ರೆ ಯು ಹ್ಯಾವ್ ಟು ಪೇ ಅರೌಂಡ್ ಒಂದು 6,000 ರಿಂದ 7,000 ಒಂದು ಸರ್ಟಿಫಿಕೇಟ್ಗೆ. ಅಥವಾ ನೀವು ಡಿಪ್ಲೊಮಾ ಅಥವಾ ಡಿಗ್ರಿ ಇದು ಸರ್ಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಬಟ್ ನೀವು ಅಲ್ಲಿ ಹೋಗ್ಬೇಕಂತ ಹೇಳಿಲ್ಲ. ಇಂಡಿಯಾದಲ್ಲಿ ಅಂತ ತುಂಬಾ ವ್ಯವಸ್ಥೆಗಳಿವೆ. ಖಾನ್ ಅಕಾಡೆಮಿ ಇರ್ಬೋದು ಅಥವಾ ಉಡೆಮಿ ಇರ್ಬೋದು, ಇನ್ಯಾವುದೇ. ನಮ್ಮ ಗವರ್ಮೆಂಟ್ ಸಮೇತ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಗವರ್ಮೆಂಟ್ ಏನ್ ಮಾಡಿದ್ದಾರೆ, ಅವರದ್ದೇ ಓನ್ ಪ್ಲಾಟ್ಫಾರ್ಮ್ ತಂದಿದ್ದಾರೆ, ಸ್ವಯಂ ಅಂತೇಳಿ. ಸ್ವಯಂ ನಲ್ಲಿ ನೀವು IIT ಅಥವಾ IIM ಅಥವಾ ಇನ್ಯಾವುದೇ ಯೂನಿವರ್ಸಿಟಿ, ಇಂಡಿಯನ್ ಯೂನಿವರ್ಸಿಟಿಯ ಡಿಗ್ರಿ, ಡಿಪ್ಲೊಮಾ, PG ಡಿಪ್ಲೊಮಾ ಯಾವುದನ್ನು ನೀವು ಮನೇಲಿ ಕುತ್ಕೊಂಡು ಮಾಡಬಹುದು. ಪ್ರತಿ ಜನವರಿ ಮತ್ತೆ ಜೂನ್ ನಲ್ಲಿ ಇದರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಫ್ರೀ ಟೈಮ್ ನಲ್ಲಿ ಈ ಕೋರ್ಸ್ ಗಳನ್ನು ಮಾಡಬಹುದು, ಸರ್ಟಿಫಿಕೇಟ್ ಗಳನ್ನು ಮಾಡಬಹುದು. ಇದಿಷ್ಟು ಎಜುಕೇಶನ್ ನಲ್ಲಿ. ಓಕೆ, ಇದಿಷ್ಟು ಹೇಳಿ ನನ್ನ ಇವತ್ತಿನ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ.